ಏ ನಮ್ಮ ಹಿಂದಿನ ಜನ್ಮದಾಗ ಸಾಕಷ್ಟು ದುಡುಕಿ ಸಂಸ್ಕಾರ ಇತ್ತು ಅಂದ್ರೆ ತೀವ್ರವಾಗಿ ಆ ವಿಷಯದಲ್ಲಿ ವೈರಾಗ್ಯವನ್ನು ಹೊಂದಿ ತೀವ್ರವಾದ ವೈರಾಗ್ಯವನ್ನು ಹೊಂದಿ ಸಮಾಧಿಯನ್ನು ಹೊಂದುವುದನ್ನು ವಿಹಂಗ ಮಾರ್ಗ ಅಂತ. ಏನು ಪಕ್ಷಿಯಾಗಿ ಹಣ್ಣು ತಿನ್ನೋದು ಅಂದ್ರೆ ಹಿಂದಿನ ಜನ್ಮ ಸಂಸ್ಕಾರ ಬಲ ಇತ್ತಂದ್ರೆ ಅವಾಗ ಈ ಜನ್ಮದಲ್ಲಿ ಶ್ರವಣ ಮನನದ ಅವಶ್ಯಕತೆ ಇರುವುದಿಲ್ಲ. ಸಾಕಷ್ಟು ಅವ ಅದನ್ನು ಅನುಭವ ಮಾಡ್ಕೊಂಡಿರ್ತಾನೆ, ನೇರವಾಗಿ ಅದರ ಅನುಭವವನ್ನು ತಗೋತಾನೆ. ಸಂಸ್ಕಾರ ಬಲ ಇರ್ತದೆ ಅವನು. ಖರೆ ಹೇಳ್ರಿ, ಯಾರಿಗೆ ಪಾರಮಾರ್ಥ ಚಿಂತೆ ಐತೈತಿ ಹೇಳ್ರಿ? ಯಾರಿಗೆ ಬೇಕಾಗೈತಿ ಇದು? ಎಲ್ಲರಿಗೂ ಬಾಳೆ ಚಿಂತೆನೂ ಐತೈತಿ, ಅದೇ ಬೇಕಾಗೈತಿ. ಒಳಗೆ ಗಂಡನ್ಯಾಗ ಅದ ಐತಿಲ್ಲ. ನಿಜವಾಗಿ ಪಾರಮಾರ್ಥ ವಿಚಾರ ನಮಗೆ ಬೇಕನ್ನೋರು ಎಷ್ಟು ಮಂದಿ ಇದ್ರಿ ಇದ್ರಾಗ? ಸಾನಿಗೆ ಹಾಕಿರೋ ಒಬ್ಬರು ಉಳಿದಿಲ್ಲ. ಏನು ಇಷ್ಟೆಲ್ಲ ಮಂದಿ ಬಂದೇವಲ್ಲ ಇದನ್ನು ಕೇಳ್ಬೇಕಂತ, ನಿಜವಾಗಿ ಇದಕ್ಕಾಗಿ ಬಂದವ್ರು ಎಷ್ಟು ಬಂದಿದ್ರು ಹೇಳಿ? ಒಬ್ಬರು ಸಿಗೋದಿಲ್ಲ. ಎದಕ್ಕೆ ಬಂದೈತಿ ಮನುಷ್ಯನ ಜನ್ಮ ಅನ್ನೋದು ಯಾರಿಗೆ ಖಬರೈತಿ ಹೇಳ್ರಿ? ಮನುಷ್ಯನ ಶರೀರ ಸಚ್ಚಿದಾನಂದ ಸ್ವರೂಪವನ್ನು ಹೊಂದಲಿಕ್ಕೆ ಸಾಧನ. ಇದಕ್ಕೆ ಎಷ್ಟು ಜನ ಉಪಯೋಗ ಮಾಡ್ಕೊಂಡಿವಿ ಇದನ್ನು? ಈ ಶರೀರವನ್ನು ಎದಕ್ಕೆ ಉಪಯೋಗ, ಎಂಥ ಕಮ್ಮನ ಕೆಲಸಕ್ಕೆ ಉಪಯೋಗ ಮಾಡ್ಕೊಂಡಿವಿ? ಬರೀ ಮಕ್ಕಳು ಮರಿ ಹಿಡಿಲಿಕ್ಕೆ, ಹೊಲ ಮನೆ ಗಳಿಸ್ಲಿಕ್ಕೆ, ಇಂದ್ರಿಯಗಳ ಮಜಾ ಮಾಡಲಿಕ್ಕೆ ಇದನ್ನು ಉಪಯೋಗ ಮಾಡ್ಕೊಂಡು ಬರೀ ವ್ಯರ್ಥನೆ. ಮನುಷ್ಯನ ಜನ್ಮಕ್ಕೆ ಬಂದೈತಿ, ದೊಡ್ಡ ಲಾಭ ಮಾಡ್ಕೊಳ್ಳಿಲ್ಲಲ್ಲ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ. ಈ ಶರೀರ ಇರುವುದು ನಮ್ಮನ್ನು ನಾವು ತಿಳ್ಕೊಳಿಕ್ಕೆ, ಸಚ್ಚಿದಾನಂದ ಸ್ವರೂಪದ ಅನುಭವ ಮಾಡ್ಕೊಳ್ಳಿಕ್ಕೆ ಇದು ಸಾಧನ ಅದ. ನಾವು ಇಂದ್ರಿಯಗಳ ಮಜಾ ಮಾಡಕ್ಕೆ ಇದನ್ನು ಉಪಯೋಗ ಮಾಡ್ಕೊಂಡು ಹಾಳು ಮಾಡಿದಲ್ಲ. ಹೊಲ ಗಳಿಸೋದು, ಮನೆ ಗಳಿಸೋದು, ಇದನ್ನು ಮಾಡಿ ಏನು ಮಾಡೋದು? ಏನು ಲಾಭ ಆಯ್ತು ನಿನಗೆ ಅದನ್ನು ಮಾಡೋದ್ರಿಂದ? ಅದಕ್ಕಾಗಿ ಪಟ್ಟ ಶ್ರಮ ಎದಕ್ಕೆ ಬಂತು ಅಂತ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ಈ ಶರೀರವನ್ನು ಉಪಯೋಗ ಮಾಡ್ಕೊಂಡಿದ್ರೆ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ ಆಕಿತ್ತಲ್ಲೋ. ಎಷ್ಟು ಜನ್ಮ ಹಾಳು ಮಾಡ್ಕೊಂಡು ಹಿಂಗೆ ಈ ವಿಷಯಗಳ ಪ್ರಾಪ್ತಿಗಾಗಿ ತನ್ನ ಅನೇಕವನ್ನು ಇತ್ತೆ ಅಂದ. ಎಷ್ಟೋ ಶರೀರ ಮತ್ತು ಆ ವಾಸನ ಕಟ್ಕೊಂಡು ಮತ್ತೆ ಶರೀರ ಹುಟ್ಟಿಟ್ಟು ಬಂದು ಅದನ್ನ ಮಾಡೋಣ, ಅದಲ್ಲ ಮತ್ತು ವಿಷಯದ ಗಳಿಕೆನ ಮಾಡೋಣ. ಬರೇ ಅದನ್ನ ಮಾಡಿ ಅದಕ್ಕೆ ಬಂತು. ಇದನ್ನು ಹೇಳೋದು ಕೇಳೋದಷ್ಟೇ ನಿಮಿತ್ತ ಮಾಡ್ತತಿ, ಬಿಟ್ಟು ಕೂಲಿ ಅದನ್ನ ಮಾಡ್ತತಿ. ಅದೇ ಒಳಗೆ ಗಂಟನ್ಯಾಗ ಐತಿ. ಮುಖ್ಯವಾಗಿ ಅದನ್ನ ಇಟ್ಕೊಂಡು ಮಾಡ್ತತಿ ಅಂದ್ರೆ ಅದೇ ಇರ್ತತಿ. ಯಾರಿಗೆ ಅದರ ಹೆಸರು ಹತ್ತೈತಿವೋ ಅವ್ರು ಅದರಾಗ ಇರ್ತಾರೆ, ಅದೇ ಇರ್ತತಿ ಅವ್ರಿಗೆ. ಒಳಗಿಲ್ಲ ಇದೆ, ಹೊರಗಷ್ಟ ಐತಿ ನಮ್ಮ ತೋರ್ಕಿಗೆ. ನಿಜವಾಗಿ ಕರೆ ಹೇಳ್ರಿ, ಪಾರಮಾರ್ಥ ಚಿಂತೆ ಯಾರಿಗೆ ಐತಿ? ಇದ್ರ ಹೆಸರು ಯಾರಿಗೈತಿ? ಒಬ್ಬರ ಔಷಧಕರ ಸಿಗ್ತಾರೆ ಇದ್ರಾಗ. ನಮಗ ನಾವು ಹೇಳ್ಬೋದಪ್ಪ ಇದನ್ನ. ಯಾರು ಅದಾರಪ್ಪ ಇದನ್ನ ಅದರಂತೆ ಅಳವಡಿಸ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೊಳ್ಳೋರು ಎಷ್ಟು ಮಂದಿ ಅದ? ಯಾರು ಅದಾರಪ್ಪ ಇದನ್ನು ಕೇಳೋರು ಅಂತಿದ್ರು ಶಿವಾನಂದ ಜೋರು. ಒಬ್ಬ ಪುಣ್ಯಾತ್ಮ ಏನಾರ ಹೊಳೆದ್ರೆ ಹೊಳಿಬೇಕು ಅವಾಗ. ಬಹಳ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಸಿಗ್ತಾರೆ. ಕೋಟಿ ಜನ ಇದು ಮಾಡಿದಾಗ ಒಬ್ಬ ಏನಾರು ಸಿಗ್ಬೋದು ಅದ್ರಾಗ. ನಾವು ಅದನ್ನ ಹೇಳ್ತೀವಿ, ಅದನ್ನ ನಾವು ಕೇಳ್ತೇವೆ ಅಂದ್ರು ಹೊತ್ತುದಿಲ್ಲ. ಯಾಕೆ ಗಂಡನ್ಯಾಗ ಬೇರೆನೇ ಐತಿ, ಹೌದಿಲ್ಲ? ಆ ಒಳಗೆಲ್ಲ ಬೇರೆನೇ ಐತಿ. ಇದನ್ನ ಹೊರಗೆ ನಾವು ಅದನ್ನ ಮಾಡ್ತೇವೆ, ನಾನು ಓದ್ತೇನೆ. ಯಾರು ಹಂಗೆ ಹೇಳ್ಬೋದು, ನೀ ಕೇಳ್ಬೋದು. ಒಳಗೆ ಗಂಡನ್ಯಾಗ ಏನೈತಿ ನೋಡ್ಕೊ, ಒಳಗೇನು ನಡೆದೈತಿ ನೋಡ್ಕೊ. ನಾವು ಪತ್ತಾರ ಹೊರಗೆಲ್ಲ ಇದ್ ನಮ್ಮಂತೇಳಿ ಹೊರಗೆ ಹಚ್ಚಿರು ಒಬ್ಬರು ಉಳಿದಿಲ್ಲ, ಹೌದಿಲ್ಲ? ಇದೇ ಜರ್ ನಿನಗೆ ಬೇಕಾಗಿತ್ತಂದ್ರೆ ಅದ್ರಾಗ ಯಾಕೆ ಕಣಿಕೆಗೆ ಹೋಗಿದ್ದಿ? ಅದ್ರ ಸುದ್ದಿಯಾಗ ಯಾಕೆ ಕಾಲು ಕಳಿತಿ? ಪ್ರಾಣ ಹೋಗ್ತೈತಿ ಅಂದ್ರು ಇದನ್ನು ಬಿಡೋದಿಲ್ಲ ನೀವು. ಇದೇ ಜರ್ ಬೇಕಾಗಿತ್ತಂದ್ರೆ ಈ ಆಯುಷ್ಯ ಇನ್ನು ಭಾಳ ಉಳಿದಿಲ್ಲ, ಇದ್ರಾಗ ಕಾಲು ಕಳಿಬೇಕು, ಇದೇ ಚಿಂತನದಾಗ ಅದ್ರ ಕಡೆ ಹಣಿಕೆ ಹಾಕಾಕ್ತದ ಹೋಗುದಿಲ್ಲ. ನಿಜವಾಗಿ ಅದ ಬೇಕಾಗಿತ್ತಂದ್ರೆ ನೋಡ ನಿಮಿತ್ತ ಕೇಳೋದ,
ಹೌದಿಲ್ಲ? ಇನ್ನೊಬ್ರನ್ನ ಟೀಕಾ ಮಾಡ್ಕೊತ, ಹೌದಿಲ್ಲ? ಇದ್ರಾಗ ಅವ್ರು ಹಂಗದಾರ ಇವ್ರು ಹೆಂಗದಾರ ಮಾಡ್ಕೊತ ಹೋಗುದು, ಜೀವನ ಎಲ್ಲ ಹಾಳು ಮಾಡ್ಕೊಡ್ತೀವಿ ಕೆಲಸದಿಂದ. ನಿಜವಾಗಿ ಇದು ಬೇಕಂದ್ ನಾವು ಇನ್ನೊಬ್ಬರು ಉಸಾಬರಿ ಬಟ್ಟೆ ತೆಗೆದು ನಾವು ಅದ್ರ ಗುರ್ತ. ನಿಜವಾಗಿ ಅಧ್ಯಾತ್ಮದ ಇದು ಬೇಕನ್ನವ ಇನ್ನೊಬ್ಬರ ದೋಷ ಎಂದೂ ನೋಡಕ್ ಹೋಗುದು. ಅದ ಅಂಥವ್ರು ಎಲ್ಲಾರು ಸಿಗ್ತಾರ ನೋಡ್ಬೇಕು. ಬರೇ ಇನ್ನೊಬ್ಬರದ ಆಡ್ತದ ಅವನ. ನಿಜವಾಗಿ ಅಧ್ಯಾತ್ಮ ಸಾಧಕ ಆದವ ಯಾರ ಬಗ್ಗೆನೂ ಏನು ಚಕಾರ ಶಬ್ದ ತೆಗೆದು ನಾವು ನಮ್ಮ ಆಯುಷ್ಯವನ್ನು ಅದ್ರಾಗ ಕಳೆದು ಬಿಡ್ತೇವೆ. ಹೊತ್ತು ವೇಳೆ ಹೋಗಾಕ ಬರೀ ಇನ್ನೊಬ್ರದ ಇದನ್ನ ದೋಷವನ್ನು ನೋಡುದು, ಅವ್ರ ಹಂಗದಾರ ಇವ್ರು ಹಿಂಗದಾರ. ಇದು ಏನು ಮಾಡ್ತೈತಿ? ನಮ್ಮನ್ನ ಹೀನ ಜನ್ಮಕ್ಕೆ ಒಯ್ತೈತಿ. ಜನ್ಮ ಅಂತ ತಿರ್ಲಿಕ್ಕೆ ಅತಿ ಪಾಪದೊಳಗೆ ಅತಿ ಪಾಪ. ಪರರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಸುದ್ದಿ ತೆಗಿಯಾಕೆ ಹೋಗ್ಬಾರ್ದು. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗಿರೋಂಗ ಇನ್ನೊಬ್ಬರ ಸುದ್ದಿ ತೆಗಿಯುವಂಗ ಎಳೆನ ಸಿಗೋದಿಲ್ಲ. ಇದನ್ನು ಬಿಟ್ಟವಾಗಲ್ಲ ಅದ್ರ ಸುದ್ದಿ, ಅದಲ್ಲ ಇದ ಚಿಂತನದಾಗಿರೋಂಗ ಬಾಳೆ ಅದ್ರ ಸುದ್ದಿ ಅದಕ್ಕೆ ಬರ್ತೈತೆ ನಮಗೆ, ಅದ್ರ ಕಡೆ ಲಕ್ಷ್ಯ ಕೊಡೋದು ನಾವು. ಯಾವಾಗಲೂ ಸ್ವರೂಪ ಅನುಸಂಧಾನ ನಾವು ಇನ್ನೊಬ್ಬರು ಉಸಾಬರಿ ತೆಗಿಬೇಕು ನಾವು ಹಾವು ಬರೋದು ನಮ್ಗೆ. ಜಗತ್ತಿನ ಕಡೆಯೇ ಲಕ್ಷ್ಯ ಕೊಡಕ್ಕೆ ಹೋಗೋದಿಲ್ಲ, ಕೇವಲ ಇರುವಿನ ಕಡೆ ಲಕ್ಷ್ಯ ಕೊಟ್ಟಿರ್ತಾರೆ. ನಾವು ಹೇಳಕ್ಕಷ್ಟೇ ಬಾಯಿಲೆ ಮಾತಾಡೋದು, ಒಳಗೆಲ್ಲ ಇದೆ ಗಣ್ಯನೇ ಆಗೈತಿ. ಎಂದಿಗೆ ಆಗ್ಬೇಕು ನಮ್ಗೆ? ನೋಡ್ಕೋರಿ, ಎಂದಿನಂತೆ ಹಂಗೈತೋ ಚಾಳಿ ಬದಲಾಗೈತೋ ನೋಡ್ಕೋರಿ. ಬದಲಾಗಿದ್ರೆ ನಿನಗೆ ದಾರಿ ಹಿಡಿದೆ ಅಂತ ತಿಳ್ಕೊ. ಮತ್ತು ಅದ ಚಾಳಿ ಐತೆ ಅಂದ್ರೆ ಮತ್ತು ಅದನ್ನ ಮಾಡ್ಕೊತಕೊಂಡು ಇನ್ನೊಬ್ಬರು ಇದರಾಗ ಕಾಲು ಕಳೀತೆ ಅಂದ್ರೆ ಅದ ಚಾಳಿ ಮತ್ತು ಅದ ಸ್ಥಿತಿ ಬರ್ತದೆ. ಮತ್ತು ಹೀನ ಸ್ಥಿತಿ ಕಾದು ಕೂತೈತಿ, ಹೀನ ಜನ್ಮಗಳು ಬರ್ತಾವ. ಇನ್ನೊಬ್ಬರು ಹೊಲಸು ತಿನ್ನು ಚಾಳಿ ಕಲಿತೆ ಅಂದ್ರೆ ಹೊಲಸು ತಿನ್ನು ಪ್ರಾಣಿಯಾಗಿ ಹುಡ್ತೀವಿ, ಹೌದಿಲ್ಲ? ಹಂದಿಯಾಗಿ ಹುಟ್ಟುವುದೇ ಸಾಕ್ಷಿ, ನಿಂದೆ ನಾಡುತ್ತ ತಿರುಗುತ್ತಲಿದ್ದರೆ ಹಂದಿಯಾಗಿ ಹುಟ್ಟುವುದೇ ಸಾಕ್ಷಿ ಅಂತ. ಹಂದಿ ನಾಯಿಗಳ ಜನ್ಮ ಬಾರದೆ ಹೋದೆ ಅಂತ. ಎಂಥ ಕೆಲಸ ನಾವು ಮಾಡ್ತೀವಿ, ಅಂಥ ಜನ್ಮ ಕಾದು ಕೂತಾವ ನೋಡ್ರಿ. ಸಂಕಟ ಇಲ್ದವ್ರು ನೋಡಿ ನಾವು ಅದನ್ನು ಕಲಿಯೋದು, ಏನು ಸಂಕಟದಾಗ ಒದ್ದಾಡೋರು ನೋಡಿ ಅದನ್ನು ಕಲಿಯೋದು. ಸಂಕಟ ಇಲ್ದವ್ರು ಎಷ್ಟು ಜನ ಸಿಗ್ತಾರ ಈ ಜಗತ್ತಿನೊಳಗೆ? ಸಂಕಟ ಕಳ್ಕೊಂಡು ಆರಾಮಿದ್ದವ್ರು ಎಷ್ಟು ಮಂದಿ ಇದ್ದಾರೆ? ಎಲ್ಲೋ ಬೆರಳಿನ ಮ್ಯಾಗ ಎನಿಸುವಷ್ಟು ಅದಾರ. ಒಂದು ಇಂದ್ರಿಯ ಚಟಕ್ಕೆ ಬಿದ್ದೆ ಅಂದ್ರೆ ಎಲ್ಲ ಇಂದ್ರಿಯ ಚಟಕ್ಕೂ ಬೀಳ್ಬೇಕಾಗೈತಿ. ಒಂದರ ಗೆಳೆತನ ಮಾಡಿದ್ರೆ ಅಷ್ಟೂರು ಬರ್ತಾರ ಅವ್ರು. ಅದು ಪ್ಯಾಕೇಜನ ಐತಿ. ಒಂದ್ರ ಗೆಳೆತನ ಮಾಡಿದ್ರೆ ಅದಷ್ಟೇ ರೀ, ನಮ್ದೇನು ಮತ್ತೇನಿಲ್ಲ ಅಂತ ಅಷ್ಟೂರು ಬರ್ತಾರ ಅವ್ರು. ಎಷ್ಟು ಜನ್ಮಗಳು ಹಾಳು ಮಾಡ್ಕೊಂಡೆಲ್ಲೋ ಅದರ ಇಂದ್ರಿಯಗಳ ಸಂಪರ್ಕದ ಗೆಳೆತನ ಮಾಡಿ. ಅದರಿಂದ ಏನು ಲಾಭ ಹೊಂದಿದೆ? ಮುದುಕಾಗೋ ಮಟ್ಟ ಅದರ ಸಂಪರ್ಕ ಭೋಗ ಮಾಡಿದ್ರು ನಿನಗೆ ಅದರಿಂದ ಏನು ಲಾಭ ಸಿಗ್ತೇನೆ? ಬೇಕಾದದ್ದು ಏನಾದ್ರು ಸಿಗ್ತೇನೆ? ಮಾಡಿದ್ದೇನಾಯ್ತು ನಿನಗೆಲ್ಲ? ವ್ಯರ್ಥ ಆತಲ್ಲ. ಹಗಲಿ ರಾತ್ರಿ ದುಡುದು ಏನಾರ ಮಾಡಿದ್ರು ಅದಕ್ಕಾಗಿ ಹೋದಿಲ್ಲ, ಮತ್ತು ಅದಕ್ಕೆ ಅಂತಿಲ್ಲ. ಇಂದ್ರಿಯ ಚಟಕ್ಕನ ಹೌದಿಲ್ಲ, ನೀ ವ್ಯಾಪಾರ ಮಾಡು, ನೌಕರಿಯಾರ ಮಾಡು, ಜೇತಿಗೆ ಮಾಡು, ಏನು ಸುಡುಗಾಡ ಮಾಡು, ಕಡಿಕೆ ಅಲ್ಲಿಗೆ ಬದಲು ಇಂದ್ರಿಯ ಚಟಕ್ಕೆ ಬಿದ್ದೋದಿಲ್ಲ. ಅದ್ರ ಸಂಬಂಧ ತೇಗ್ಬೇಕಾಗೈತಿ. ಯಾಕೆ ನಾವು ತೇಗ್ತೇವೆ ಅನ್ನೋದನ್ನು ವಿಚಾರ ಮಾಡಿದ್ದೀನಿ. ಯಾರು ಇಂದ್ರಿಯ ಚಟದ ಆಶಾ ಅದು ತೇಕಾಕ ಹಸ್ತದೆ ನಮ್ಗೆ. ಅವುಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡ್ಲಿಕ್ಕೆ ಹಸ್ತದ. ವಿಷಯಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು, ವಿಷಯದ ಆಶಾ ಇದ್ರೆ ಬರ್ತೈತೆ ಅದು. ಅದರ ಆಶಾ ಕಳ್ಕೊಂಡು ಅದನ್ನು ಮಾಡುವ ಅವಶ್ಯಕತೆ ಇಲ್ಲ ನಮ್ಗೆ. ನಾವು ಇಲ್ಲಲ್ಲಿ ಆರಾಮಿರಾಗಿ ಬರ್ತೈತೆ, ಅಲ್ಲಿ ಎದಕ್ಕೆ ಬೇಕಾಗ್ಯದ? ಅವಶ್ಯಕತೆ ಇಲ್ಲ. ಅದಕ್ಕಾಗಿ ದುಡಿಯುವುದೆಲ್ಲ ವ್ಯರ್ಥ ಅಂತ ತಿಳಿದು ಅದರ ಬಗ್ಗೆ ಗಮನ ಕೊಡಕ್ಕೆ ಹೋಗುದಿಲ್ಲ ನಾವು. ಅದರ ಬಗ್ಗೆ ಉದಾಸೀನವನ್ನು, ವೈರಾಗ್ಯವನ್ನು ಹೊಂತ ನಾವು ಮಾಡೋ ವ್ಯವಹಾರ ಏನೈತೆಲ್ಲ ಅದು ಲಾಭ ಇಲ್ಲ ಅದರೊಳಗೆ. ಏನಾರ ಮಾಡೋದ್ರಿಂದ ನಮಗದ
ಬರೋದಿಲ್ಲ ಅನುಭವ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅದು ಐತಿ. ಸುಮ್ಮನೆ ಮನಸ್ಸು ಸುಮ್ಮನೆ ಇದ್ದಾಗ ಅದು ಪ್ರತಿಯೊಬ್ಬರಿಗೆ ಅನುಭವ ಬರ್ತದೆ. ಅದಕ್ಕೆ ಅದ್ರ ಲಾಭ ಮಾಡ್ಕೋಬೇಕನ್ನೋ ವಿವೇಕವಂತ ಏನೂ ಮಾಡಕ್ಕೆ ಹೋಗೋದಿಲ್ಲ. ಯಾವ ಕರ್ಮಗಳಲ್ಲಿ ಆಸಕ್ತಿ ಇಲ್ಲ ಅವಾಗ. ಛೇದ ವ್ಯಾಮೋಹ ಇಲ್ಲ, ದುಃಖ ರೂಪಿ ಐತಿ ಅಂತ ತಿಳಿದು ಅದ್ರ ಬಗ್ಗೆ ಯಾವ ಕರ್ಮವನ್ನು ಮಾಡಕ್ಕೆ ಹೋಗೋದಿಲ್ಲ ಅವುಗಳ ಪ್ರಾಪ್ತಿಗಾಗಿ. ಮನಸ್ಸು ವಿಷಯದಿಂದ ವಿಮುಖ ಆಗುವವರೆಗೂ ಯಾವ ಲೋಕಕ್ಕೆ ಹೋದರೂ ನಿನಗೆ ಸಮಾಧಾನ ಇಲ್ಲ. ಏನ್ ಹೌದು, ಬೇಕಾದಷ್ಟು ಜನ್ಮ ತಿರುಗಿ ತಿರುಗದ್ರಿಂದ ವಿಷಯದಿಂದ ವಿಮುಖ ಅಂದಾಗ ನಿನಗೆ ಸಮಾಧಾನ ನಿನ್ನಲ್ಲಿ ಐತೆ ಅನ್ನೋದು ಹೋಗ್ಬರ್ತೈತಿ. ನಿನ್ನ ಬಿಟ್ಟ ಅಲ್ಲ ಅದ್ರಾಗ ಹಣಿಕೆ ಹಾಕೋದು. ನೀನು ಎಷ್ಟು ತಲೆಗಳಾದವು, ಎಷ್ಟು ತಲೆಮಾರುಗಳಾದವು ಹಣಿಕೆ ಹಾಕಕತ್ತಿ ನೀನು. ಏನು ಲಾಭ ಮಾಡ್ಕೊಂಡಿವಿ ಹಣಿಕೆ ಹಾಕಿ? ಏನೂ ಲಾಭ ಇಲ್ಲ ಅಂತ. ಇದು ಹೊಳಿದನು ಭಾಳ ಕಠಿಣ. ಇದನ್ನು ಹೊಳೆದವ ಹೊಳ್ಳಿ ಅದ್ರಾಗ ಅದ್ರ ಸುದ್ದಿ ಸಹಿತ ತೆಗಿಬಿಡಂತ. ಅದ್ರಾಗ ಹೊಳ್ಳಿ ನೋಡೋದು ಏನು ಇದನ್ನು ಅವನು ಅರಿವನು, ಅವನು ಒದೆದು ಸಂಸಾರವನ್ನು ಮುದದಿಂದ ಪಡೆಯುವನು ಅಕಲಂಕವಾದ ನಿಜ ಪದವಾದ. ಇದು ಹೊಳಿಬೇಕಲ್ಲ, ತಿಳಿಬೇಕಲ್ಲ ನಮ್ಗೆ. ಈ ಜ್ಞಾನದ ಬೆಳಕು ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅದ್ರ ಸಂಬಂಧ ನಾವು ಇದನ್ನೆಲ್ಲ ಹೇಳೋದು ಕೇಳೋದು ಮಾಡಬೇಕಾಗೈತೆ. ಏನು ಪಾರಮಾರ್ಥ ವಿಚಾರ ಏನೈತಲ್ಲ, ಅವರಿವರೆನ್ನದೇ ಭುವನದ ಮಾನವರೆಲ್ಲರಿಗೂ ಉಪಯೋಗ ಬರುವಂಥದ್ದು. ಜಗತ್ತಿನ ಮಾನವರಿಗೆಲ್ಲ ಉಪಯೋಗ ಬರುವಂಥದ್ದು ಪಾರಮಾರ್ಥ ವಿಚಾರ. ಏನು ಯಾವ್ದಾರ ಒಂದು ವರ್ಗಕ್ಕೆ, ಯಾವ್ದಾರ ಒಂದು ದೇಶದವರಿಗೆ, ಒಂದು ಕಾಲದವರಿಗೆ, ಎಲ್ಲ ಕಾಲದವ್ರಿಗೆ, ಎಲ್ಲ ವರ್ಗದವ್ರಿಗೆ, ಎಲ್ಲ ದೇಶದವ್ರಿಗೆ ಉಪಯೋಗ ಬರುವಂಥದ್ದು. ಏನು ಬಾಳೆದ 100 ಪಟ್ಟು ಹೊಟ್ಟೆ ಬ್ಯಾನ್ ಹೆಚ್ಚಿದಾಗ ಪರಮಾರ್ಥ ಹತ್ತದೇನ್ರಿ? ಏನು ಎಷ್ಟು ಬಡ್ಕೋತೀನಿ ನೋಡಿ ಬಾಳ್ಯಾಕ. ಫೋನ್ ಬಂದ ಕೂಲೆ, ಸುದ್ದಿ ಬಂದ ಕೂಲೆ ಓಡಿ ಹೋಕ್ಕಿ ತಡೆಯಲಿಕ್ಕೆ. ಅದಿಲ್ಲ ಎದ್ದಾರ ಹೋಗಿ ತುಡುಗಲೆ ಮಾತಾಡ್ತಿ, ಇಲ್ಲೇ ಹಾಕಿ ಕಿಡೋದಿಲ್ಲ ಅದನ್ನ, ಹಾರಿಗೆಡಿವಿ ಅಲ್ದು ಬಿಡ ಅಂತ. ಅದಿಲ್ಲ ಆಸಕ್ತಿ ಐತೆ ಅಂತಂದ್ರೆ ಅದಕ್ಕೆ ಮಹತ್ವ ಕೊಟ್ಟಿವಿ. ಬಾಳೆಕ ಮಹತ್ವ ಕೊಟ್ಟರೆ ಹೊರತು ನಮ್ಮ ನಿಜವಾದ ಇರುವಿನ ಸ್ಥಿತಿಯನ್ನು ಹೊಂದ್ಕೋಬೇಕು ಯಾರು ಮಹತ್ವ ಕೊಟ್ಟಾರೆ? ಎಲ್ಲರೂ ಸುಖ ಹೊಂದಬೇಕಂತ ಮನೆ ಕಟ್ಟ್ಯಾರ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡಾರ. ಹೊಲ ಹಿಡ್ದಾನ, ನೌಕರಿ ಹಿಡ್ದಾನ, ಮಕ್ಕಳನ್ನ ಹಿಡ್ದಾನ, ಸುಖದಿಂದ ಇರ್ಬೇಕಂತ ಮಾಡ್ಯಾನ. ಇವನ್ನೆಲ್ಲ ನಾವು ಮಾಡೋ ಉದ್ದೇಶ ಸುಖದಿಂದ ಇರ್ಬೇಕಂತ ಮಾಡಿ. ಆದರೆ ಇವನ್ನೆಲ್ಲ ಮಾಡಿ ಸುಖದಿಂದ ಅದಿ ಏನು ಅಂತಂದ್ರೆ ಈ ಕ್ರಮದಿಂದ ಸುಖ ಹೊಂದಿದವರು ಇಲ್ಲಿವರೆಗೂ ನಾವು ಕಂಡಿನೂ ಇಲ್ಲ, ಕೇಳಿನೂ ಇಲ್ಲ. ಮನೆ ಕಟ್ಟಿಸಿ, ಹೊಲ ಹಿಡದ, ನೌಕರಿ ಹಿಡದ, ಮಜಾ ಮಾಡಿ, ಇಂದ್ರಿಯಗಳ ಮಜಾ ಮಾಡಿ ಸುಖ ಹೊಂದಿದವ್ರನ್ನ ಈ ಜಗತ್ತಿನ ಇತಿಹಾಸದೊಳಗೆ ನಾ ಕಂಡಿಲ್ಲ ಅಂತ. ಸುಖಿಗಳಾದವರೆಲ್ಲ ಏನು ಮಾಡಿದ್ರು? ತಮ್ಮೊಳಗೆ ತಾವು ಅದನ್ನು ಕಂಡುಕೊಂಡಿಲ್ಲ. ತಮ್ಮೊಳಗೆ ತಾವು ಆನಂದವನ್ನು ಕಂಡುಕೊಂಡ್ರೆ ಹೊರತು ಅನ್ಯತರ ಹುಡುಕಾಕ್ ಹೋಗಲಿಲ್ಲ. ಇಲ್ಲದಲ್ಲಿ ಹುಡುಕಿ ದನು ಮಾತೆ ಹೌದಿಲ್ಲ. ಇಂದ್ರಿಯಗಳಿಂದ ವಿಷಯಗಳ ಮೂಲಕ ಹುಡುಕಾಕ್ ಹೋಗಿ ದನದ ಕೆಲಸ ಇಲ್ದಾನೆ. ಏನು ಹೊಳಿಲಿಲ್ಲರಿ ಬಿಡ್ರಿ, ನಮಗೆ ಸುಳ್ಳ, ನಮಗದು ಹೊಳಿಲಿಲ್ಲ, ವ್ಯರ್ಥ ಆತ ನಮ್ಮ ಜನ್ಮ. ಕೆಟ್ಟ ಮ್ಯಾಗ ಬುದ್ಧಿವಂತಂತ, ಹಟ್ಟ ಮ್ಯಾಗ ಒಲಿ ಉರಿತಂತಾರೆ. ಏನು ಗೊತ್ತಾಗಲಿಲ್ಲ ಬಿಡ್ರಿ, ನಾವು ಮಬ್ಬಿಗೆ ಬಿದ್ದೀವಿ ತಡೆಯಲಿಕ್ಕೆ. ಯಾರು ಹೊಳಿಲಿಲ್ಲ ನನಗಿದು ಅಂತ. ಇನ್ನಾರು ಹೊಳೆದೈತೇನ? ಇನ್ನೂ ಹೊಳಿವಲ್ದೆ, ಇನ್ನೂ ಹನಿಕೆ ಹಾಕ್ಬೇಕಂತ ಅದ್ರಾಗ. ಭಾಳ ಕಠಿಣ ಅದ ಇದು. ಯಾವಾಗಲೂ ಇದ್ರ ಸಂಸ್ಕಾರ ಇದ್ರೆ ಏನಾರ ಸಂಪರ್ಕದಾಗಿದ್ರೆ ಏನಾರ ಈ ಸಂಸ್ಕಾರ ಏನು ಇರ್ತೈತಿ. ಬೇಲಿದ್ದಂಗೆ ಇದು ಸಂಸ್ಕಾರ ಅಂದ್ರೆ, ಅಧ್ಯಾತ್ಮ ಸಂಸ್ಕಾರ ನಿನ್ನ ಬೇಲಿದ್ದಂಗೆ ಇದು ರಕ್ಷಣೆ ಮಾಡ್ತೈತಿ. ಇಲ್ಲಾಂದ್ರೆ ಈ ಸಂಸ್ಕಾರ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ತಡೆಯಲಿಕ್ಕೆ ಯಾಕ್ರಿ ಜೀವನ ಎಲ್ಲ ವ್ಯರ್ಥ ಆಗಿ ಹೋಗ್ತೈತಿ. ಯಾರು ನಿನ್ನ ರಕ್ಷಣೆ ಮಾಡೋರು? ಏನು
ಅದ ನಿನ್ನ ಸಂಸ್ಕಾರನ ಕಾಪಾಡ್ತೈತಿ, ಉಳಿಸ್ತೈತಿ, ಏನಾರ ಮುಂದುವರಿಯಕ್ಕೆ ಪ್ರಚೋದನೆ ಮಾಡ್ತೈತಿ, ಇದರಿಂದ ಪಾರಾಗಕ್ಕೆ. ಜಗತ್ತಿನ ಮಾನವರಿಗೆಲ್ಲ ಉಪಯೋಗ ಬರುವಂಥದ್ದು ಹೌದಿಲ್ಲ. ನಿನ್ನ ಮನೆ ಬಾಳೆ ಯಾರಿಗೆ ಉಪಯೋಗ ಬರ್ತೈತೆ ಅದು? ಉಪಯೋಗ ಬರುತ್ತೆ ನಿನಗಾರ? ಮಕ್ಕಳು ಮರಿಗೆ ಉಪಯೋಗ ಮಾಡ್ಬೇಕಂತ ಇಡ್ತೀವಿ. ಹೌದು, ನೀನು ಹಾಳಾಗಿ ಹೋದಿ, ಅವನು ಹಾಳು ಮಾಡಿದೆ. ಅದಕ್ಕೆ ಗುರಿ ಅದೆಲ್ಲ ಮತ್ತೆ. ಮಹಾತ್ಮನ ಗಳಿಸಿದ್ದನ್ನ ಕಾಪಾಡಿಕೊಂಡು ಹೋಗೋದು ಭಾಳ ಕಠಿಣ. ಜ್ಞಾನ ಸಂಪತ್ತು ಹೌದಿಲ್ಲ, ಅದನ್ನು ಉಳಿಸುವ ಅಂದ್ರೆ ಲಾಭ ಐತಿ. ಈ ಸಂಪತ್ತು ತೊಗೊಂಡು ಹಾಳಾಗಿ ಹೋಗೋದನ್ನ, ಬೇಕಾದಷ್ಟು ನೀ ಅದನ್ನು ವ್ಯವಸ್ಥಿತವಾಗಿ ಬಿಟ್ಟು ಹೋಗೋದನ್ನಲ್ಲ, ಕೆಟ್ಟು ಹೋಗೋದನ್ನ ಅದು ಹೌದಿಲ್ಲ. ಎಲ್ಲರೂ ಬಿಟ್ಟು ಹೋಗ್ಯಾರಿಲ್ಲೋ ಅದನ್ನು. ಏನಾಗ್ಯಾರ ನೋಡ್ಕೋಂಗ, ಎಂತೆಂಥ ಅರಮನೆ ಕಟ್ಟಿ ಹೋದ್ರು, ಹೆಂಗೆ ಹೋಗಿದ್ದಾರಪ್ಪ ಮಾಡೋ ಬಿಟ್ಟಿದ್ದನ್ನು ಅವರು. ಎಷ್ಟು ಮನಸ್ಸು ಕೊಟ್ಟು ಮಾಡಿದ್ದು ಪಾಪ, ಹೆಂಗೆ ಬಿಟ್ಟು ಹೋಗಿದ್ದಾವೆ ಇದನ್ನು ಹೌದಿಲ್ಲ. ಎಲ್ಲ ಕೆಟ್ಟು ಹೋಗುದನ್ನಲ್ಲ, ಬಿಟ್ಟು ಹೋಗುದನ್ನ, ಹಳೆ ಎಲ್ಲರಿಗೂ ಬರೋದನ್ನಲ್ಲ. ಅದಕ್ಕೆ ಇದನ್ನು ನಂಬಬೇಡ, ನೆಚ್ಚಬೇಡ, ಸ್ಥಿರವಾದದ್ದಲ್ಲ. ಏನು ಮಾಡಿದ್ರು ವ್ಯರ್ಥ. ನೀವು ಕಡೆಯೊಳು ಕೇಡ ಹೌದಿಲ್ಲ, ಕೇಡು ಕಡೆ ಉಳುವುದು ಮಾಯ ಕೈ ಮಾಟ ಹೌದಿಲ್ಲ. ಬ್ಯಾಲ್ಯ ಇದ್ರ ಕೂಡ ಸವಾಸ ಕಡಿಕಾದ್ರ ಪರಿಣಾಮ ಏನಕತಿ, ಎಲ್ಲ ಕೇಡಾಯಿತು. ದುಃಖ ದುಮ್ಮಾನದಿಂದ ತುಂಬಿದಿದೆಲ್ಲ. ನೀತಿ ನಿನ್ನ ಯೋಜನಾದಿಗಳೆಲ್ಲ ಸಾಕಷ್ಟು ದುಃಖದಿಂದ ನಿನ್ನ ಕೆಡುವಂಥವು ಯೋಜನಾದಿಗಳೆಲ್ಲ, ಇದರಿಂದ ಪಾರು ಮಾಡುವಂಥವಲ್ಲ ಯೋಜನಾದಿಗಳೆಲ್ಲ. ಎಲ್ಲರೂ ಸುಖ ಹೊಂದ್ಬೇಕಂತ ಮನೆ ಕಟ್ಟಿರಿ. ವಶಿಷ್ಠರ ಆಶ್ರಮ ನಾವು ಸುಖ ಹೊಂದಾಗ ಆ ಮನೆಯೊಳಗೆ ಸುಖದ ವಿಚಾರ ನಡೀತಾವನ. ಯಾರು ಮಾತಾಡ್ತೀರಿ ಮನೆಯೊಳಗೆ ಈ ವಿಚಾರ? ಆರಾಮ್ ಹೊಂದಾಕ ಮನೆ ಕಟ್ಟೇವಂತೀರಿ, ಆರಾಮಿನ ಬಗ್ಗೆ ಯಾರು ಮಾತಾಡ್ತೀರಿ? ಮನೆ ಶಾಂತಿ ಇರ್ಬೇಕಾದ್ರೆ ಶಾಂತಿ ಆಗುವಂಥ ವಿಚಾರಗಳಲ್ಲಿ ನಡಿಬೇಕಿಲ್ಲ. ಮನಸ್ಸಿಗೆ ನೆಮ್ಮದಿ ಆಗುವಂಥ ವಿಚಾರಗಳನ್ನು ಮನೆಯೊಳಗೆ ನೀವು ನಡೆಸ್ಬೇಕಿಲ್ಲ. ನೆಮ್ಮದಿ ಕೆಡಿಸೋದನ್ನ ಅಂಥ ವಾತಾವರಣನ ಮಾಡೋದು, ತಯಾರು ಮಾಡೋದು. ಮೊದಲಿನ ಋಷಿಮುನಿಗಳು ಮನೆಯೊಳಗೆ ನಡೆಸ್ತಿದ್ರು ಇದನ್ನ. ಅದಿಲ್ಲ, ಎಲ್ಲ ಗೃಹಸ್ಥ ಜೀವನ ಇದ್ದು ಇದೇ ಅಭ್ಯಾಸದಾಗ ಕಾಲು ಕಳೀತಿದ್ರು ಅವರು. ಹೊರಗಿನ ವ್ಯವಹಾರಕ್ಕೆ ಹೆಚ್ಚು ಮಹತ್ವ ಕೊಡಲಿಲ್ಲ. ಅದು ಎಷ್ಟೋ ತಿಂದು ಬಿಡ ಅಂತ ಹೇಳಿ ತಿಳ್ಕೊಂಡು ಉದಾಸೀನ ಆದರು. ಎಚ್ಚರಿಕೆ ಒಳಗೆ ಆಸಕ್ತಿ ಇದ್ದಂಗೆ ಸ್ವಪ್ನದೊಳಗೆ ಆಸಕ್ತಿ ಇರ್ತೈತೇನ್ರಿ? ಯಾಕೆ ಇರುದಿಲ್ಲ ಅಂದ್ರೆ ಇದು ಎಚ್ಚರಿಕೆ ಬಳೆ ಕರೆ ಅಂತ ತಿಳ್ಕೊಂಡಿರ್ತಾನೆ, ಕನಸು ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ. ಕರೆ ಅಂತ ತಿಳ್ಕೊಂಡು ವಸ್ತುಗಳ ಮ್ಯಾಗ ಆಸಕ್ತಿ ಉಂಟಾಕೈತೇವೆ, ಸುಳ್ಳು ಅಂತ ತಿಳ್ಕೊಂಡು ವಸ್ತುಗಳ ಮ್ಯಾಗ ಆಸಕ್ತಿ ಉಂಟಾಕೈತೇವೆ. ಎಚ್ಚರಿಕೆ ಬಾಳೆ ಇದೆ ಖರೆ ಅಂತ ತಿಳ್ಕೊಂಡು ಇದ್ರಾಗ ಆಸಕ್ತಿ ಉಂಟಾಗೈತಿ. ಇದು ಸುಳ್ಳು ಅನ್ನೋದು ಹೊಳೆದ್ರೆ ಇದ್ರಾಗ ಅನಾಸಕ್ತಿ ವೈರಾಗ್ಯ ಬರ್ತೈತಿ. ಕನಸಿನ ಇದ್ರ ಬಗ್ಗೆ ಚಿಂತೆ ಮಾಡ್ತೇನೆ. ಅಲ್ಲಿ ಒಂದು ಲೋಕ ಇತ್ತಲ್ಲ ನಿನಗೆ, ಅಲ್ಲಿ ಒಂದು ಆ ಲೋಕದಾಗ ಏನೇನೋ ಆಗಿದ್ದಿ, ನನ್ನ ಮಕ್ಕಳು ಮರಿ ಎಲ್ಲ ಅಲ್ಲೇ ಇದ್ದಿ, ಅಲ್ಲಿ ಸಂಸಾರ ಇತ್ತಲ್ಲ, ಅದ್ರ ಬಗ್ಗೆ ಕನಸು ಬಿಡೋ ನೀನದಂತ. ಹಂಗೆ ಇದು ಒಂದು ಕನಸು ಅಂತ ತಿಳ್ಕೊ ಅಂತ. ಕನಸಿನಿಂದ ಈ ವ್ಯಾವಹಾರಿಕ ಎಚ್ಚರಿಕೆಗೆ ಬಂದಾಗ ಅದು ಕನಸು ಸುಳ್ಳು ಅಂತ ತಿಳ್ಕೊಂಡು ಅದ್ರ ಚಿಂತೆ ಕಡಿತೈತಿ. ಈ ವ್ಯಾವಹಾರಿಕ ಎಚ್ಚರಿಕೆಯಿಂದ ಪಾರಮಾರ್ಥಿಕ ಎಚ್ಚರಿಕೆಯನ್ನು ಯಾವ ಹೊಂತಾನ ಅವಾಗ ಇದು ಸುಳ್ಳು ಅಂತ ತಿಳಿದು ಇದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗುದು. ಅದಕ್ಕೆ ಎಚ್ಚರ ಆಗೋ ಪಾರಮಾರ್ಥಿಕ ಎಚ್ಚರಿಕೆಯನ್ನು ಪಡೆಯುತ್ತೆ. ಒಂದು ಪ್ರಾತಿಭಾಷಿಕ ಸತ್ಯ, ಇನ್ನೊಂದು ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಅಂತ ಮೂರು ಸತ್ಯಗಳು. ವ್ಯಾವಹಾರಿಕ ಸತ್ಯವನ್ನು ತಿಳಿದಾಗ ಪ್ರಾತಿಭಾಷಿಕ ಸತ್ಯ ಸುಳ್ಳು ಅಂತ, ಕನಸಿನಿಂದ ಎಚ್ಚರಾದಾಗ ಕನಸು ಸುಳ್ಳು ಅಂತ.
ಈ ವ್ಯಾವಹಾರಿಕ ಎಚ್ಚರಿಕೆಯಿಂದ ಪಾರಮಾರ್ಥಿಕ ಎಚ್ಚರಿಕೆಯನ್ನು ನಾವು ಹೊಂದಿದಾಗ ಇದು ಇದು ಒಂದು ಸುಳ್ಳು, ಇದು ಕನಸು, ಇದು ಅಂತ ಅವಾಗ ನಾವು ಹೊಡಿತೀವಿ. ಏನು ಅದಕ್ಕೆ ಪಾರಮಾರ್ಥ ಸತ್ಯತ್ವ ನೆಲೆಯಾಗಿ ನಿಲ್ಲೋ ಮಟ್ಟ ನಾವು ಅಭ್ಯಾಸ ನಾವು ಮಾಡಬೇಕು. ಅವಾಗ ಇದ್ರ ಮ್ಯಾಗಿನ ಆಸಕ್ತಿ ಹೋಗ್ತದೆ. ಹಾಗೆ ಕೇಳ್ತೇವೆ, ಬಿಡ್ತೇವೆ. ಅದನ್ನು ಆ ಎಚ್ಚರಿಕೆಯನ್ನು ಹೊಂದುವಂಥ ಪ್ರಯತ್ನದೊಳಗಿಲ್ಲ. ಅಭ್ಯಾಸದಾಗ ತೊಡಗಿದಾಗ ಅದರ ಎಚ್ಚರಕತೆ, ನಿಜದ ಎಚ್ಚರಿಕೆ ಅಥವಾ ಸಮಾಧಿಯನ್ನು ಹೊಂದಿದಾಗ ಅದರ ಜ್ಞಾನ ನಮಗಕ್ಕೈತಿ. ಇದ್ರ ಬಗ್ಗೆ ಆಸಕ್ತಿ ಎಲ್ಲ ಹೋಗಿಬಿಡ್ತೈತಿ. ಏನಾರು ಮಾಡ್ಬೇಕು ಅನ್ನೋದು ಉಳಿದಿಲ್ಲ, ಏನಾರು ಹೊಂದಬೇಕು ಅನ್ನೋದಿಲ್ಲ. ಏನು ಎಲ್ಲದರ ಬಗ್ಗೆ ಸ್ವಾಭಾವಿಕವಾಗಿ ಉದಾಸೀನ ಭಾವ, ವೈರಾಗ್ಯ ಬಂದುಬಿಡ್ತದೆ. ನಾವು ಪಾರಮಾರ್ಥಿಕ ಸತ್ಯತ್ವ ನೆಲೆಯಾಗಿ ನಿಂತೀವಂದ್ರೆ ಏನು ಎದ್ರಾಗೂ ಆಸಕ್ತಿ ಉಳಿದ್ರು. ಆ ಆಸಕ್ತಿ ಇತ್ತಂದ್ರೆ ತೇಕಾಕಸ್ತೈತಿ ನನಗೆ ಅವುಗಳ ಪ್ರಾಪ್ತಿಗಾಗಿ. ಹೌದಿಲ್ಲ? ಮನಸ್ಸಿನಾಗ ಮೂಡ್ತಿ ಅಂದ್ರೆ ಅವುಗಳನ್ನ ಆ ಯೋಜನಾದಿಗಳು ಮಾಡಬೇಕು, ಅವನು ಹೊಂದಬೇಕು ಅನ್ನೋದು ಅದೇ ಪ್ರಯತ್ನದಾಗ ತೊಡಗ್ತಾರೆ. ಏನು ಇವೆಲ್ಲ ವ್ಯರ್ಥ. ನೀವು ಮಾಡೋ ಯೋಜನಾದಿಗಳು, ಸುಖ ಹೊಂದೋ ಯೋಜನಾದಿಗಳು, ಇನ್ನು ಸಂಕಟ ಹೊಂದೋ ಯೋಜನಾದಿಗಳು ನೋಡ್ಕೊಂಡು ಎಲ್ಲರೂ ಸುಖ ಹೊಂದಬೇಕಂತ ಯೋಜನಾದಿಗಳನ್ನು ಮಾಡಿದೆ. ಆದರೆ ನಿಮ್ಮ ಯೋಜನಾದಿಗಳೆಲ್ಲ ಸುಖದಡೆಗೆ ಹೋಯ್ತಾವ, ದುಃಖದಡೆಗೆ ಹೋಯ್ತಾವ. ನೋಡ್ಕೊಂಡು ಯಾರ್ಯಾರು ಯಾವ ಯೋಜನೆ ಮಾಡಿ ಎಷ್ಟೆಷ್ಟು ಸುಖಿಗಳಾಗಿರಿ ಅನ್ನೋದನ್ನ ಕಣ್ಣು ತೆಗೆದು ನೋಡ್ರಿ, ಕಿವಿ ತೆಗೆದು ಕೇಳ್ರಿ. ಅವನ್ನೆಲ್ಲ ಮುಚ್ಕೊಂಡು ಕತ್ತಲ್ದ ಕೇಳಿಸ್ಬೇಡ್ರಿ ಅಂತ. ಏನು ಮಾಡಕತ್ತೀವಿ, ಅದರಿಂದ ಏನಾಗೈತಿ ಅನ್ನೋದನ್ನ ವಿಚಾರ ಮಾಡಿ ಹೆಜ್ಜೆ ಇಡ್ರಿ ಮುಂದಕ್ಕಂತ. ಇದೇ ಕ್ರಮನ ಮುಂದುವರ್ಷ ಮತ್ತು ದುಃಖದ ಮಾನನೇ ಬೆನ್ನು ಹತ್ತದ ನನ್ನದು. ಮತ್ತು ಹೇಳಿ ಕೇಳಿ ಮತ್ತು ಅದನ್ನು ಮಾಡ್ತೇನೆ ಅಂದ್ರೆ ಏನು ಮಾಡಿದಂಗ ಅದರಿಂದ ಹಿಂದಕ್ಕೆ ಸರ್ಕೋಬೇಕು ಅನ್ನೋದು, ನಿಜವನ್ನು ತಿಳ್ಕೊಬೇಕು ಅನ್ನುವಂಥದ್ದು ಬೇಕಲ್ಲ. ಎಷ್ಟು ಹೇಳಿದ್ರು ಕೇಳಿದ್ರು ಮತ್ತು ಅದ್ರಾಗ ಹಣಿಕೆ ಕುಚ್ಚಾಡಿ ಹೋಗುವಲ್ಲ. ವರಜಾಗ್ರಹವನ್ನು ಯಾವ ಹೊಂದಿರ್ತಾನೆ ಅವನಿಗೆ ಎಚ್ಚರಿಕೆನೂ ಕನಸಾಗಿ ಹೋಗ್ಬಿಡ್ತು. ತನ್ನ ನಿಜವಾದ ಇರು ಏನದ ದೃಶ್ಯದಲ್ಲಿ ಏನನ್ನೂ ಅವಲಂಬಿಸಿಕೊಂಡಿಲ್ಲ. ಏನು ಅದಕ್ಕೆ ಇದನ್ನು ಹೊರಗಿಂದ ಏನು ಅವಲಂಬನ ಮಾಡೋಂಗಿಲ್ಲ. ಸುಖ ಶಾಂತಿಗೋಸ್ಕರವಾಗಿ ಏನು ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಅದಿಲ್ಲ. ನಿಜವಾದ ಸ್ಥಿತಿ ಏನದ ಸುಖದ ಸ್ಥಿತಿ ಬಾಹ್ಯ ಜಗತ್ತಿನ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಅದಕ್ಕೆ ಅದನ್ನು ಅವಲಂಬನ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಏನು ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ ಅಂದ್ರೆ ನಿಜವಾದ ಸುಖ ಶಾಂತಿ ಅನ್ನೋದು ಏನಿದೆ ಬಾಹ್ಯ ಜಗತ್ತಿನ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಅದು ಸ್ವತಂತ್ರವಾದದ್ದು. ಅದನ್ನು ಅವಲಂಬಿಸಿಕೊಂಡು ಜಗತ್ತಿನ ವಸ್ತುಗಳದ ಹೊರತು ಜಗತ್ತನ್ನು ಅವಲಂಬಿಸಿಕೊಂಡಾದಿಲ್ಲ. ಜಗತ್ತೆಲ್ಲ ಏನು ಅವಲಂಬಿಸಿಕೊಂಡೈತಿ ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಹೊಂದಬೇಕಂತ ಹೊಂಟೇವು. ಸುಖಿಗಳಾದವ್ರು ಏನು ಅವಲಂಬಿಸಿಕೊಂಡ್ರಿ ಅವರು ಇದನ್ನು ಅವಲಂಬನೆ ಮಾಡೋದಕ್ಕೆ ಹೇಳ್ಬಿಟ್ಟು ಜಗತ್ತಿನ ವಸ್ತುಗಳ ಕಡೆ ಎಲ್ಲ ಕೊಡಲಿಲ್ಲ. ಅವರು ನಾನು ನಿಜವಾದ ಇರುವಿನ ಕಡೆ ಎಲ್ಲ ಕೊಟ್ಟು ಅಂಥ ಸ್ಥಿತಿಯನ್ನು ನೀನು ಹೊಂದ. ಜಗತ್ತೆಲ್ಲ ನಿನ್ನ ಕಡೆ ಎಲ್ಲ ಕೊಡೋಂಗೆ ಮಾಡ್ಕೋ. ನೀ ಜಗತ್ತಿನ ಕಡೆ ಎಲ್ಲ ಕೊಡಕ್ಕೆ ಹೋಗ್ಬೇಡ. ಜಗತ್ತಿನ ಕಡೆ ಎಲ್ಲ ಕೊಟ್ಟವ್ರು ಏನಾಗ್ಯಾರ ನೋಡ್ಕೋ. ಜಗತ್ತನ್ನು ಮರೆತ ಇರುವಿನ ಕಡೆ ಎಲ್ಲ ಕೊಟ್ಟವ್ರು ಏನಾಗ್ಯಾರ ಪೂಜ್ಯ ಆಗಿ ಹೋದ್ರು. ಹೌದಿಲ್ಲ? ಜಗತ್ತನ್ನೋದು ಕಸಬರಿಗಿದ್ದಂಗಿದೆ. ಹೌದಿಲ್ಲ? ಪೂಜ್ಯ ಆಗ್ಬೇಕಂತಿರೋ ಏನು ಕಸಬರಿಗೆ ಆಗ್ಬೇಕಂತಿರೋ ನೋಡ್ಕೋ. ಜಗತ್ತಿನಾಗ ಅದನ್ನು ಮಾಡೀನಿ ಇದನ್ನು ಮಾಡಿ ಏನು ಮಾಡಿದ್ರೆ ಏನಾಗಿತ್ತು ನಾವು? ಏನು ಮಾಡಿದೊಡೇನು ಏನು ಕಲಿತೊಡದೇನು ಯತ್ನದಲ್ಲಿ ಏನು ಮಾಡಿದ ಎಲ್ಲವೂ ಕಾಣನದ ಬೆಳದಿಂಗಳಂದದಿ ವ್ಯರ್ಥವಾಗಿ ಹೋದು. ಇದರ ಗಣಿಕೆಯಾಗಿ ಏನಾರು ಮಾಡ್ತೇನೆ ಅನ್ನೋ ಕೆಲಸ ಏನೂ ಲಾಭ ಇಲ್ಲ. ಈ ಜಗತ್ನ್ಯಾಗ ನಂದು ಏನೂ ಕೆಲಸ ಇಲ್ಲ ಅನ್ನೋ ಅವ್ನಿಗೆ ಕೆಲಸ ನೋಡಿ ಆಕೈತೆ ನಮ್ಗೆ. ಹೆಂಗ್ರಿ ನಾವು ಬಂದೇವಿ ಇನ್ನೇನೋ ಮಾಡಬೇಕು ಅನ್ನೋದೈತೆ. ನಾವು ಏನು ಮಾಡಿ ಸುಖ ಹೊಂದ ಹೇಳಿ ಎಲ್ಲರೂ ಬಂದು ಹೋಗಿ ಮಾಡಿ ಹೋಗ್ಯಾರ. ಏನಾಗ್ಯಾರ ನೋಡ್ಕೊ. ಏನಾರ ವಾಸನ ಇಟ್ಕೊಂಡ ಬಂದಾನ ಇಲ್ಲಿ ಅದನ್ನು ಮಾಡಿ ಸುಖ ಹೊಂದಬೇಕಂತ. ಹೌದಿಲ್ಲ? ಹುಟ್ಟಿ ಬಂದದ್ದು ಅದಕ್ಕೆ ಬಂದು ಇಲ್ಲಿ ನೋಡ್ಬೇಕಪ್ಪ ಇಲ್ಲಿ ಏನೇನೈತಿ ಅಂತ. ಏನು ಕಂಡಿಪ್ಪ ಇದನ್ನು ಮಾಡಿ ಏನು ಸುಖ ಕಂಡ್ಯೋ ಏನು ಅನುಲಿ ಉಂಡ್ಯೋ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಸುಖ ಸಿಗ್ತೈತೆ ಅಂತ ಅದನ್ನು ಆ ಜನ್ಮದಾಗ ಬಂದು ಏನೇನೋ ಮಾಡಿದ್ದೀವಿ. ಇನ್ನೇನು ಎಲ್ಲ ಮಾಡಬೇಕಾದದ್ದೆಲ್ಲ ಏನೂ ಉಳಿಲಿಲ್ಲ. ನೀವು ಅದರಿಂದ ಏನಾಯ್ತು ನೋಡ್ಕೊ. ಮಾನವನಾಗಿ ಹುಟ್ಟಿದ ಮ್ಯಾಗ ಏನೇನು ಕಂಡಿ.
ಸಾಯೋ ತನಕ ಇದೇ ವಿಷಯದ ವ್ಯವಹಾರದ ಸಂಸಾರದೊಳಗೆ ಗಂಡ ಗುಂಡಿ ಹೆಂಡತಿ ಗಂಡ ಹೆಂಡತಿ ಸುಖ ಕೊಡ್ತಾಳು, ಗಂಡ ಸುಖ ಕೊಡ್ತಾನು, ಮಕ್ಕಳು ಸುಖ ಕೊಡ್ತಾವು, ತಿನ್ನು ವಸ್ತುಗಳು ಸುಖ. ಇಂದ್ರಿಯ ಸಂಪರ್ಕ ಹೋಗದಾಗ ಅದರಾಗ ಚಿಂತನೆದಾಗ ಕಾಲ್ಕಳ ಸತ್ವ ಎದಕ್ಕೆ ಬಂತು ನಿಮ್ಮ ಜೀವನ ಉಳಿದೈತೇನ ಅದು? ಯಾವ ಜನ್ಮದ ಗಂಟು ಗದಡಿ ಉಳಿದಾವ, ಯಾವ ಜನ್ಮದ ಶರೀರ ಉಳಿದಾವ? ಸಾಕಷ್ಟು ಪ್ರಯತ್ನ ಮಾಡ್ಯಾನ ಹಿಂಗೆ ಇಟ್ಕೋಬೇಕು ಇವನಂತ. ಸಾಧ್ಯ ಐತೇನು? ಕೆಡದಂಗೆ ಇವನು ಇಟ್ಕೊಳಕಾಕೈತೇನೋ ಯಾರಿಗೆ? ಇವುಗಳಲ್ಲಿ ಸುಖ ಹುಡುಕ ಕುಂತಿಯಲ್ಲ, ಕೆಟ್ಟ ಹೋಗು ಕ್ಷಣ ಕ್ಷಣಕ್ಕನ ಬದಲಾವಣೆ ಆಗುವಂಥ ವಸ್ತುಗಳಿಲ್ಲ. ಅದಕ್ಕೆ ಬಲ್ಲವರು ವಿವೇಕವಂತರಾಗಿ ಎಲ್ಲ ಕೆಟ್ಟ ಹೊಕ್ಕವ, ಇವೆಲ್ಲ ಅನಿತ್ಯದವ, ದುಃಖ ರೂಪಿಯದವ ಅಂತ ತಿಳಿದ ಉದಾಸೀನವನ್ನು ಹೊಂದಿದರು. ಯಾರು ಇಂಥ ಉದಾಸೀನ ವೃತ್ತಿಯನ್ನು ಹೊಂದ್ತಾರೆ ಅವರಿಗೆ ತನ್ನಲ್ಲೇ ಐತೆ ಅನ್ನೋದು ಅನುಭವ ಬರಬೇಕು. ಇದ್ರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಇದ್ರಾಗ ಆಸಕ್ತಿ ಇದ್ದವ್ರು ಹೋದ್ರೆ ಇದ್ರ ಬೆನ್ನು ಹತ್ತವ್ರು. ಇದ್ರಾಗಿನ ಹಕ್ಕಿಕತೆ ತಿಳಿದವ ಇದ್ರ ಬೆನ್ನ ಯಾಕೆ ಹತ್ತಾನ್ರಿ? ಅನಾಸಕ್ತಿಯನ್ನು ವೈರಾಗ್ಯವನ್ನು ಹೊಂತಾನ. ಗೊತ್ತೈತೆ ಹೇಳಿದ್ರ ಹಕ್ಕಿಕತೆ ಅಂತ. ಗೊತ್ತಾಗೈತೆ ನಿನಗಿದ್ರಾಗ ಏನೈತೆ ಅನ್ನೋದು? 3 ವರ್ಷ ನಾವು ಇದ್ದಾಗ ನನಗೆ ಗೊತ್ತಾಗಿತ್ತು ಈ ಜಗತ್ತಿನ ಹಕ್ಕಿಕತೆ ಅಂದ್ರೆ ಶಿವಾನಂದಾಚಾರ್ಯರು. 3 ವರ್ಷ ನಾವು ಇದ್ದಾಗ ಅದ್ರ ಬಗ್ಗೆ ಮೌನ ಅದಾರ. 9 ವರ್ಷದ ಸುಮ್ಮನೆ ಮಾತಾಡಿಲ್ಲ. ಜಗತ್ತೆಲ್ಲ ಅವರು ಹುಚ್ಚಿರನಗೌಡ ಅಂತಿದ್ರಂತ. ಮೂಕದನ ಮಾತಾಡುದಿಲ್ಲ ಇವ, ಮೂಕನ್ನ ಹಡ್ದಾರ ಇವರು, ಮೂಕ ಅವ ಅಂತಿದ್ರಂತ. ಹೌದಿಲ್ಲ? ಅವಾಗ ಅವ್ರ ಅನುಸಂಧಾನ ಒಳಗೆ ಅಭ್ಯಾಸ ನಡೀತಿತ್ತಂತ. ಮಾತಾಡ್ಲೇ ಇದ್ರು, ಅವ್ರು ಕೆಲಸ ಮಾಡ್ತಿದ್ರಂತ. ಅವ ಸೇತಿಗೆ ವ್ಯವಹಾರ, ಮೇವು ಹೊತ್ಕೊಂಬರೋದು ಹೊಲದಿಂದ, ಮೇವು ಹೊತ್ಕೊಂಬರ ಹೊತ್ತಾವ ಯಾರು, ಇದನ್ನ ನೋಡಾವ ನಿತ್ತಾವ ಯಾರು, ನಿತ್ತು ಬಿಡ್ತಿದ್ರಂತ. ಇದ ವಿಚಾರ ಲಹರ್ ಬಂದ್ ಕೂಲಿ ಹೊತ್ಕೊಂಡದ್ದು ಖಬರ್ ಇಲ್ಲ, ಅದ ವಿಚಾರ ಮಾಡ್ಕೊತ ಮೇವು ಮ್ಯಾಗ ತಲಿ ಮ್ಯಾಗ ಐತಿ ಅನ್ನೋದು ಗೊತ್ತಿಲ್ಲ. ಅದ್ರ ಖಬರ್ಗೆಟ್ಟು ಇದ ವಿಚಾರದಾಗ ನಿಂತು ಬಿಡ್ತಿದ್ರು. ಮತ್ತು ಅಲ್ಲಿ ಮಂದಿ ಇಲ್ಲ ನಿಮ್ಮ ಇರಂಗೌಡ ಮೇವು ಹೊತ್ಕೊಂಡು ಹಂಗ ನಿಂತು ಬಿಟ್ಟಾರ, ಮತ್ತೆ ಹೋಗಿ ಕರ್ಕೊಂಬರ್ಬೇಕು ಮನೆಗೆ. ನಡಿಪ ಇನ್ ಶಾನೆ ಅದೇನಂತ. ಹೌದಿಲ್ಲ? ನಮ್ಗೆ ಸಾಮಾನ್ಯ ಜನರಿಗೆ ಅದ ಇಲ್ಲ. 3 ವರ್ಷ ನಮ್ಮಿದಾಗ ಅದರ ಅನುಸಂಧಾನ ಒಳಗೆ ಎಡೆಬಿಡದೆ ಒಳಗೆ ಅಭ್ಯಾಸ ನಡೆದು ನಾನು ಯಾರು, ನನಗೂ ಇದಕ್ಕೂ ಏನು ಸಂಬಂಧ ಅದ? ಏನನ್ನು ಅವಲಂಬಿಸ್ಕೊಂಡು ಇವದವ? ನಾನು ಏನು ಅವಲಂಬಿಸ್ಕೊಂಡಿದ್ದೇನೆ? ಶರೀರ ಏನು ಅವಲಂಬಿಸ್ಕೊಂಡದವ? ಎಲ್ಲಿ ಮಠ ಇರ್ತಾವ ಇವು? ನಮ್ಮ ವಿಚಾರ ಒಳಗ ಅವಾಗ ನಡೀತಿತ್ತು ಶಿವಾನಂದಾಚಾರ್ಯರು. ನಮ್ಗೇನಾರು ಬಂದತನ ಇಂಥ ವಿಚಾರ, ಮಬ್ಬನ್ಯಾಗ ಹೊಂಟು ಬಿಟ್ಟೇವಿ. ವಿಚಾರದ ಬೆಳಕು ಎಲ್ಲಿ ಉದಯ ಆಗ್ತದೆ? ನಿನ್ನ ನಿಜವಾದ ಇರುವೇನದ? ಹೊರಗಿಂದ ಏನೂ ಅವಲಂಬನೆ ಮಾಡಿಲ್ಲ. ಅದಕ್ಕೆ ಈಗೂ ಅವಲಂಬನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇದನ್ನು ಅವಲಂಬಿಸ್ಕೊಂಡು ಎಷ್ಟು ಜನ್ಮಕ್ಕೆ ಸುಖ ಹೊಂದವ್ರು ನೀವು? ಒಂದು ದಿವಸ ಅಂದ್ರೆ ಒಂದು ಜನ್ಮ ಇದ್ದಂಗೆ. ಈ ಒಂದು ದಿವಸದ ಕೊರತೆ ಆಗದಂಗೆ ಏನಾರು ಮಾಡ್ಕೊಂಡೆ ನಾವು. ಒಂದು ದಿವಸದ ಕೊನೆಗೆ ಏನು ಉಳಿತೈತೆ? ದನು, ಚಿಂತೆ, ವ್ಯಸನ. ಆರಾಮಿರ್ಬೇಕಂತ ಪ್ರಯತ್ನ ಮಾಡಿದೆ, ಎಚ್ಚರಿಕೆಗೆ ಬಂದು ಆರಾಮದೇನು? ಏನು ಮಾಡಿ ನಿನಗೆ ನೆಮ್ಮದಿ ಸಿಕ್ಕತ್ತೆ ಹೇಳಿ? ಮುಂಜಾನೆ ಸಂಜೆ ಮಟ್ಟ ಮಾಡೋದೆಲ್ಲ ಕಡೆಗೆ ಬೇಸರಿಕೆ ಕಡಿಮೆ ಮಾಡೋದು. ಇದನ್ನ ಮಾಡಿ ಬೇಸರಿಕೆ ಕಳ್ಕೊಬೇಕಾಗಿತ್ತು, ಬಿಟ್ಟುಕೊಟ್ಟು ನೀತಿಗೆ ಹೊಕ್ಕಿ ಹಂಗಾರಂದ್ರೆ ಎದ್ರ ಸಂಬಂಧ ಹೋಗೋದಂದ್ರೆ ವಿಶ್ರಾಂತಿಗೋಸ್ಕರವಾಗಿ. ನಿತ್ಯಗೆ ಮರಿ ಹೋಗೋದು ಎದ್ರ ಸಂಬಂಧ? ವಿಶ್ರಾಂತಿ. ಇದನ್ನ ಮಾಡಿ ವಿಶ್ರಾಂತಿ ತಗೋಬೇಕಾಗಿತ್ತು. ಕೆಲಸದ ಬದಲಾವಣೆ ಮಾಡಿ ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸ ಮಾಡಿ ವಿಶ್ರಾಂತಿ ತಗೋಬೇಕಿಲ್ಲ. ಕೆಲಸದ ಬದಲಾವಣೆನ ವಿಶ್ರಾಂತಿ ಅಂತ ಹೇಳ್ತದೆ. ಅದನ್ನ ಮಾಡ್ಕೊಂಡು ಆರಾಮ ಇರ್ಬೇಕಾಗಿತ್ತು. ಎಲ್ಲ ಕೈ ಬಿಟ್ಟ ನಿನಗೆ ವಿಶ್ರಾಂತಿ ಹೋದಿಲ್ಲ. ನಿದ್ಯಾಗಿ ಏನು ಮಾಡಿ ಆರಾಮಿದ್ದೆ ಅಂದ್ರೆ ಏನು ಮಾಡೋದಿಲ್ಲ, ಆರಾಮಿದ್ದೆ. ಎಲ್ಲ ಕೈ ಬಿಟ್ಟು ಆರಾಮಿದ್ದೆ. ಎಚ್ಚರಿಕೆ ಒಳಗೆ ಆರಾಮಿರ್ಬೇಕಂತ ಏನಾರ ಮಾಡಿದೆ, ಆರಾಮದೇನ?
ಹಂಗಾರೆ ಏನಾರ ಮಾಡೋದ್ರಿಂದ ಆರಾಮಾಯ್ತು, ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ನಮ್ಮ ಅನುಭವ ಬರ್ತೈತಿ. ಆರಾಮ್ ಬೇಕಾಗಿತ್ತಂದ್ರೆ ಏನು ಮನಸ್ಸನ್ನು ಸುಮ್ಮನೆ ಪ್ರಯತ್ನ ಯಾವುದೇ ಥರದ ಆಲೋಚನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ನಿನಗೆ ಆ ಸೂತ್ರ ಹತ್ತದ. ಏನ್ ಆಲೋಚನೆ ಮಾಡ್ಕೊಂತ ಹೋದ ಅಂದ್ರೆ ಇದ್ದ ಸಮಾಧಾನ ಅಂತ ಕೆಡಿಸ್ಕೊತೀನಿ. ತಲೆ ಕೆಟ್ಟು ಹುಚ್ಚಿಡದು ಹೋಗಿ ಹಿಂಗೆ ಭಾಳ ಅದು ಆಲೋಚನೆ ಮಾಡೋ ಕೆಲಸ. ನನಗೆ ಎಷ್ಟೆಷ್ಟು ಆಲೋಚನೆ ಕಲ್ಪನೆಗಳು ಕಡಿಮೆ ಅಷ್ಟಷ್ಟು ನನಗೆ ಸಮಾಧಾನ. ಪೂರ್ಣ ಇರಲಿಲ್ಲ ಅಂದ್ರೆ ಪೂರ್ಣ ಸಮಾಧಾನ. ಯಾವುದೇ ಥರದ ಆಲೋಚನೆಗಳ ಅವಕಾಶ ಕೊಡಲಿಲ್ಲ ಅಂದ್ರೆ ನಿನಗೆ ಪೂರ್ಣ ಆನಂದದ ಅನುಭವ ಬರ್ತದೆ. ಏನು ನೀನೇ ಕಲ್ಪಿಸ್ಕೊಳ ಅವನ್ನೆಲ್ಲ. ಎಲ್ಲ ಕಲ್ಪನೆಗಳು ಬಂದದು ಅಂದ್ರೆ ಕಲ್ಪನಾರಹಿತ ಸ್ಥಿತಿನ ಅದು ಆನಂದದ ಸ್ಥಿತಿ ಅಂತ. ಏನು ಇದನ್ನು ಯಾಕೆ ವಿಚಾರ ಮಾಡಬಾರ್ದು ನೀವು? ಎಂದು ವಿಚಾರ ಮಾಡೋದನ್ನ ಎಲ್ಲ ಕಲ್ಪನಾ ಅಡಿಗೆದಾಗ ಏನಿರ್ತೈತಿ ಅನ್ನೋದನ್ನ ನೋಡ್ಕೊರಿ. ಏನು ಆನಂದ ಸೂತ್ರ ಸಿಕ್ಕರೆ ಆನಂದ ಹೊಂದಲಿಕ್ಕೆ ಬರ್ತದೆ. ಆನಂದ ಸೂತ್ರ ಪುಸ್ತಕದಾಗ ಹುಡುಕ್ಯಾರ ಸಿಗ್ತೈತೇನೆ. ಪುಸ್ತಕದಾಗ ಭಾಳ ತಗನಿ ಚಟ್ ಸಿಗ್ತಾವೆ. ಹುಡುಕ್ಯಾರ ಪುಸ್ತಕದಾಗ ಸಿಗುದಿಲ್ಲ. ಮೂರ್ಖರು ಹುಡುಕ್ತಾರೆ ಪುಸ್ತಕದಾಗ. ಹುಡುಕರು ಪುಸ್ತಕಗಳಲ್ಲಿ, ದೇವಾಲಯಗಳಲ್ಲಿ ಆನಂದವನ್ನು ಅಥವಾ ದೇವರನ್ನು ಅಲ್ಲಿ ಹುಡುಕ್ತಾರೆ ಮೂರ್ಖರು ಅಂತ. ಏನು ದೃಶ್ಯದ ಸೂತ್ರ ಹಿಡ್ಕೊಂಡು ಕೂತೆ ಅಂದ್ರೆ ಆನಂದ ಹೆಂಗೆ ಅನುಭವ ಬರ್ಬೇಕು ಹೇಳ್ರಿ? ಹೊರಗೆ ಹನಿಕೆ ಹಾಕಿದ್ರೆ ಸಿಗೋದಿಲ್ಲ. ಹೊರಗೆ ಹನಿಕೆ ಹಾಕೋದು ಬಿಟ್ಟು ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡಿದಾಗ ಇದು ಅನುಭವ ಬರ್ತದೆ. ಬ್ರಹ್ಮವಿದ್ವರಿಂದ ನೆರವೇರುವಂತಹ ಕರ್ಮಶಾಸ್ತ್ರ ವಿಹಿತ ಇರ್ತದೆ. ನಿಷಿದ್ಧ ಎಂದೂ ಇಲ್ಲ. ಯಾರು ಪೂರ್ಣ ಸ್ಥಿತಿಯನ್ನು ಹೊಂದಿರ್ತಾರೆ ಅವ್ರಿಗೆ ಬ್ರಹ್ಮವಿದ್ವರು ಅಂತ. ಬ್ರಹ್ಮದ ತಿಳುವಳಿಕೆಯನ್ನು ಮಾಡಿಕೊಂಡವರು. ಅವರಿಂದ ನಡೆಯಲ್ಪಟ್ಟಂಥ ಕರ್ಮಗಳೇನದಾವ ಅವು ನಿಷಿದ್ಧ ವ್ಯವಹಾರದಿಲ್ಲ. ಯಾವ ಮಹಾತ್ಮನ ವ್ಯವಹಾರನೂ ನಿಷಿದ್ಧ ವ್ಯವಹಾರ ಇಲ್ಲ. ಅವು ವ್ಯಾಪಾರವನ್ನು ಯಾವುದೇ ಮಹಾತ್ಮ ಮಾಡಿಲ್ಲ. ಇದಕ್ಕೆ ಎಲ್ಲಿಯೂ ಆಧಾರ ಇಲ್ಲ. ನೀತಿ ಹುಡುಗದ ಕಡೆ ಮುಟ್ಟಿರ್ಪ ಅಂತ. ಯಾವ ಜೀವಿಗೂ ಪೆಟ್ಟು ಹತ್ತದಂಗೆ ಅಂತಹ ಜೀವನ ಅವನಿರ್ತೈತಿ. ಪರಿಶುದ್ಧವಾದಂತಹ ಜೀವನ. ಜಗತ್ತಿನ ಮಹಾಪುರುಷನೆಲ್ಲ ನೋಡ್ಕೊಂಡು ನಿಷಿದ್ಧ ವ್ಯವಹಾರ ಎಂದೂ ಮಾಡಿಲ್ಲ. ಅವ್ಯವಹಾರವನ್ನು ಯಾವ ಮಹಾತ್ಮರು ಮಾಡಿಲ್ಲ. ಗಾಂಜಿ ಸೇದಿದ, ಶೆರೆ ಕುಡಿದ, ಇಂಥವೆಲ್ಲ ಆರೋಪ ಮಾಡ್ಯಾರಲ್ಲ. ಆ ಸ್ಥಿತಿಯನ್ನು, ಸಮಾಜ ಸ್ಥಿತಿಯನ್ನು ಹೊಂದಿದಾಗ ಅವರು ಏನಿಟ್ಟರು ತಿನ್ಬಹುದು, ಏನಿಟ್ಟರು ಕುಡಿಬಹುದು. ಆ ಸ್ಥಿತಿಯೊಳಗೆ ಭಯಂಕರ ಸಂಪರ್ಕ ಕೂಡಿದಾಗ ಅವರೆಲ್ಲ ಮಾಡಿಸ್ಯಾರ ಅವ್ರ ಕಡೆಯಿಂದ. ಅವಾಗ ನಾ ಕುಡಿತೇನೆ ಮಾಡ್ತೇನೆ ಅನ್ನೋ ತಿಳುವಳಿಕೆ ಇರೋದಿಲ್ಲ. ಸಣ್ಣ ಹುಡುಗರ ಸ್ಥಿತಿ ಹೆಂಗಿರ್ತೈತಿ, ಸಮಾಧಿ ಹೊಂದಿದ ಮಹಾತ್ಮರ ಸ್ಥಿತಿ ಹೆಂಗಿರ್ತೈತಿ. ಅವಾಗ ಏನಿಟ್ರು ತಿಂದಿರ್ಬೋದು, ಏನಿಟ್ರು ಕುಡಿಬೋದು. ಅವಾಗ ಗಾಂಜಿ ಸೇದಿದ, ಶೆರೆ ಕುಡ್ದ, ಹಿಂಗೆಲ್ಲ ಆರೋಪ ಮಾಡಿ ಜನರನ್ನೆಲ್ಲ ತಪ್ಪು ದಾರಿಗೆ ಎಳಿಸ್ಬಿಟ್ಟೆ ನಾವು. ಶೆರೆ ಕುಡ್ದ ಅಂತ. ಹೌದಿಲ್ಲ? ಗಾಂಜಿ ಸೇದಿದ, ಶರೀಫನ ಜಾತ್ರೆಗೆ ಹೋಗುದಿಲ್ಲ, ಅದಕ್ಕೆ ಹೋದಿಲ್ಲ. ಹಂಗೆ ಹೋಗಿ ಒಳ್ಳೆ ಅಂತ ಹೋಗಿ ಮಜಾ ಮಾಡೋದು. ಅಲ್ಲಿಗೆ ಸಂಕಟ ಮರ್ಯಾಕೆ ಅದನ್ನು ಮಾಡ್ತೇವೆ ನಾವು. ಅದು ಸರಿಯಾದ ಉಪಯೋಗ, ಮಾರ್ಗದರ್ಶನ ಅಲ್ಲ. ಇವನು ಮರಿಬೇಕಂತ ಮಾಡ್ತೇವಿಲ್ಲ. ಈ ಜಗತ್ತಿನ ವ್ಯವಹಾರ ಬೇಸರ ಗಾಂಜಿಯಾರ ಸೇದು ಶರೀರ ಕೂಡ ಚಟದಿಂದ ಮರಿಬೇಕಂತ ಸಾಧ್ಯ ಇಲ್ಲ. ತಿಳುವಳಿಕೆಯಿಂದ ಮರೆತಾಗ ನಿನಗೆ ಶಾಶ್ವತವಾದ ಪರಿಹಾರ ಸಿಗ್ತೈತಿ. ಅವು ಮತ್ತು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತಾವೆ. ಚಟದ ಮೂಲಕ ಇದನ್ನು ಮರೆಯಕ್ಕೆ ಹೋದ್ರೆ ಅಂಥ ಮಹಾತ್ಮರು ಯಾರು ಅಂಥ ವ್ಯವಹಾರ ಮಾಡಿಲ್ಲ. ಅವ್ರು ಅಂಥವ್ರು ಇದ್ದಾಗ ಅವನ್ನೆಲ್ಲ ಕಡೆಯಿಂದ ಮಾಡಿಸಿ ಅಂಥವನ್ನೆಲ್ಲ ಆರೋಪ ಮಾಡ್ಯಾರ. ಅವ್ರಿಗೆಲ್ಲ ಮಡಿವಾಳದ್ರ ಕೈ ಗಾಂಜಿ ಕೊಟ್ಟಾರ ಅಂಥವ್ರು ಮಾಡ್ಯಾನ. ನಾವು ಹೇಗ್ರಿ ಗಾಂಜಿ ಸೇದಿದ, ಶೆರೆ ಕುಡ್ದ ಅಂತೇಳಿ ಜನರಿಗೆ ಏನು ಗೊತ್ತಿರ್ತದೆ? ಸಾಮಾನ್ಯ ಜನರು ಅದಕ್ಕೆ ಅಂತ ವ್ಯಾಪಾರ ಮಾಡಿಲ್ಲ ಮಹಾತ್ಮರು. ವ್ಯವಹಾರಿಕ ಎಚ್ಚರಿಕೆ ಒಳಗಿದ್ದಾರೆ. ಅವ್ರ ಹೆಸರಿನ ಮ್ಯಾಗ ಏನೇನು ಮಾಡಾಕ್ತೀನಿ ನೋಡ್ಬೋದು. ಎಲ್ಲಿಂದ ಬಂದಿರಿ, ಪುನಃ ತಿರುಗಿ ಅಲ್ಲಿಗೆ ಹೋಗಿ ಮುಟ್ಟುದ್ಕನ ಜಾತ್ರೆ ಅಂತ. ತೇರು ಹೋಗಿ ಪಾಚಕ್ಕೆ ಮುಟ್ತಿ ಅಂತಿರಲ್ಲ. ಎಲ್ಲಿಂದ ಬಂದೈತಪ್ಪ ಇದು?
ಭಾವ ಎಲ್ಲಿಂದ ಉದಯ ಆಗೈತಿ? ಜೀವ ಭಾವ ಆನಂದಮಯವಾದ ಇರುವಿನಿಂದ ಬಂದೈತಿ. ಪುನಃ ತಿರುಗಿ ಆ ಮೂಲ ಇರುವಿನ ಸ್ಥಿತಿಗೆ ಹೋಗಿ ಮುಟ್ಟುದಕ್ಕನ ಯಾತ್ರಾ ಮುಗಿತು, ಜೀವನ ಯಾತ್ರಾ. ಆನಂದಾದಿ ಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯದ್ ಪ್ರಯಂತಿ ಯದ್ದಭಿಶ್ರಮಿಷಂತಿ ತದ್ ಬ್ರಹ್ಮ ತದ್ ವಿಜಿಜ್ಞಾಸುಸ್ವ. ಪುನಃ ತಿರುಗಿ ಮೂಲಕ್ಕೆ ನಾವು ಮುಟ್ಟಿದಾಗ ನಮ್ಮ ಯಾತ್ರಾ ಮುಗಿದಿದೆ. ಪ್ರತಿಯೊಂದು ಜೀವಿ ಆನಂದಮಯವಾದ ಇರುವಿನಿಂದ ಬಂದ. ಈ ಬಂದು ಇದನ್ನ ತೋರಿಕಿ ಬೆಣ್ಣ ಹತ್ತಿ ಅದ್ರಾಗೈತಿ ಇದ್ರಾಗೈತಿ ಅಂತ ಸುಳ್ಳ ದನಿತನ ಕಡಿಕೆ ಎಲ್ಲ ಬ್ಯಾಸರಾಗಿ ಕಡಿಕೆ ಇವನ್ನೆಲ್ಲ ಕೈ ಬಿಟ್ಟು ಮೊದಲ ಮೂಲ ಇರುವಿನ ಕಡೆ ಎಲ್ಲ ಕೊಟ್ಟಾಗ ಅದರ ಅನುಭವ ನಮಗೆ ಆಕೈತಿ. ಯಥಾರ್ಥವಾಗಿ ನಮ್ಮ ಇರುವಿನ ಅನುಭವ. ಅವಾಗ ನಮ್ಮ ಯಾತ್ರಾ ಮುಗಿದಂಗೆ. ಇಲ್ಲ ಅಂದ್ರೆ ಮುಗಿದ ವಾಸನಾ ಗಂಟೆ ಕರಗುವವರೆಗೂ ಜೀವನ ಯಾತ್ರಾ ಮುಗಿದಿಲ್ಲ. ಕೈಯನ್ ರೊಕ್ಕ ಆಗುಮಟ ಜಾತ್ರೆ ಮುಗಿದಿಲ್ಲ. ಹೌದಿಲ್ಲ? ಹಂಗೆ ಇನ್ನಟ್ ಮಾಡೇ ಬಿಡೋಣಪ್ಪ. ಇನ್ನೊಂದು ಅಲ್ಲಿ ಜಾತ್ರೆ ಐತಿ ನೋಡು, ಇಲ್ಲಿ ಜಾತ್ರೆ. ವಾಸನಾ ಗ್ರಂಥಿ ನಾಶ ಆತಂದ್ರೆ ಅವಾಗ ನೀನು ಜೀವನ ಯಾತ್ರಾ ಮುಕ್ತಾಯ. ಅದಕ್ಕೆ ದೌಡ್ ಅದನ್ನು ವಾಸನೆಗಳನ್ನು ನಾಶ ಮಾಡಿ ಜಗತ್ತಿನಾಗ ಏನಾರು ಹೊಂದಬೇಕನ್ನೋ ವಾಸನ ಇತ್ತಂದ್ರೆ ಮತ್ತೆ ಯಾತ್ರಾ ಚಾಲು ಆಕೈತಿ, ಹುಟ್ಟಾಕ್ ಬರ್ತೈತಿ. ನೀನು ಟಿಕೆಟ್ ತೆಗಿಸಿದಂಗೆ ನೀನು ಮತ್ತೆ ಅಲ್ಲಿ ಹೋಗೋಣಪ್ಪ ಅಂತೇಳಿ. ಜಗತ್ತಿನ ವಾಸನ ಮನಸ್ಸಿನಾಗ ಬಂತಂದ್ರೆ ನೀನು ಟಿಕೆಟ್ ರೆಡಿ ಆಯ್ತು. ನೀನು ಮತ್ತೆ ಹುಟ್ಟಾಕ್ ಹಸ್ತೈತಿ. ನೀನು ಅಲ್ಲಿ ಜನ್ಮ ಯಾಕೆ ಬರ್ತೈತಿ ಅಂದ್ರೆ ವಾಸನೆಗಳ ಮೂಲಕ ಬರ್ತೈತಿ. ಯಾವುದ್ರ ಮ್ಯಾಗ ಯಾವ ವಿಷಯದ ಮ್ಯಾಗ ಪ್ರೀತಿ ಇರ್ತೈತಿ ಅಂತ ಜನ್ಮಕ್ಕೆ ನೀ ಟಿಕೆಟ್ ತಗೊಂಡಂಗೆ. ಯಾರ್ಯಾರು ಇಂದ್ರಿಯ ಚಟದ ಯಾವ ಇಂದ್ರಿಯ ಚಟದ ವಾಸನೆಗಳು ಇರ್ತಾವ ಅದಕ್ಕೆ ಅನುಕೂಲ ಆದಂಥ ಶರೀರಗಳನ್ನು ನಾವು ಧಾರಣ ಮಾಡ್ತಾನೆ. ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ. ನೀನೇ ಮಾಡ್ಕೊಂಡಿದ್ದಿಲ್ಲ ಜನ್ಮಗಳನ್ನು. ನಿನ್ನ ಜನ್ಮದ ಕರ್ತ ನೀನ. ಯಾರು ನಿನ್ನ ಜನ್ಮಕ್ಕೆ ಹಾಕವ್ರಿಲ್ಲ. ದೇವರು ಮಾಡಿದ್ರಿ, ಯಾರು ಮಾಡೋರಿಲ್ಲಪ್ಪ. ಶಟಿಗೆವು ಬರ್ದಾಡ್ರಿ, ಬ್ರಹ್ಮ ಬರ್ದಾನ ಹಣೆ ಬರ. ನಿನ್ನ ಹಣೆ ಬರ ನೀನ ಬರ್ಬೋದು. ಈಗ ಮನುಷ್ಯನ ಜನ್ಮದಾಗ ಏನು ಮಾಡ್ಕೊಳಿಕ್ಕೆ ಬರ್ತದೆ. ಈಗ ಮಾಡಿದ್ದು ಏನು ಮಾಡಿರ್ತಿ ಅದೆಲ್ಲ ದಾಖಲಾತಿ ಆಕೈತಿ ನೀನು ಮನುಷ್ಯನ ಜನ್ಮದಾಗ. ಇದಕ್ಕೆ ಭಾಳ ಎಚ್ಚರದಿಂದ ಇರಬೇಕು. ಏನು ನಾವು ಮಾಡ್ತೀವಿ ಅದರಿಂದ ಏನಾಗೈತಿ ಅನ್ನೋ ವಿಚಾರ ಮಾಡಿ ಹೆಜ್ಜೆ ಇಡೋದು. ವಿವೇಕ ವಿಚಾರ ಇಲ್ಲಲ್ಲೇ ಏನಾರ ಮಾಡಿದಿ ಅದರ ಫಲ ಅನುಭವಿಸ್ಬೇಕು. ಹಿಂದಡೆ ಪಶ್ಚಾತ್ತಾಪ ಪಡಬೇಕು. ಯಾಕಾರ ಬಂತು ಯಪ್ಪ, ಏನು ಮಾಡಿದ್ನು ಯಪ್ಪ, ನಾನು ಇಂಥದ್ದೇನು ಮಾಡಿದ್ದೀನಿ, ಇಂಥದ್ದು ಮಾಡಿದಾಗ ಅಂಥದ್ದು ಬಂದೈತಿಪ್ಪ ನಿನಗೆ. ನೀ ಮಾಡಲ್ಲೇ ನಿನಗೆ ಬರೋದಿಲ್ಲ. ತಾ ಮಾಡಿದ ಕರ್ಮ ಬಲವಂತನಾದರೆ ಯಾರೇನು ಮಾಡುವರು ಹರಿ ಅಂತ. ನೀನು ಮಾಡಿದ ಕರ್ಮಕ್ಕೆ ನೀನ ಭಾಗಿಯಾಗಬೇಕು. ಯಾರೂ ಅದಕ್ಕೆ ಹೊರತಲ್ಲ. ಅದಕ್ಕೆ ಬಹಳ ಎಚ್ಚರದಿಂದ ಮನುಷ್ಯನ ಜನ್ಮಕ್ಕೆ ಬಂದಾಗ ಏನು ಮಾಡ್ತಿ ಅದೆಲ್ಲ ದಾಖಲಾತಿ ಆಕೈತಿ. ನಾವು ಅದಕ್ಕೆ ಅನುಗುಣವಾಗಿ ನಮ್ಮ ಜನ್ಮಗಳು ಕಾದು ಕೂತಾವ. ಪಶು ಪಕ್ಷಿಗಳ ಜನ್ಮದಾಗ ಏನು ಮಾಡಿರೋ ಪಾಪ ಇಲ್ಲ, ಪುಣ್ಯ ಇಲ್ಲ. ಮಾಡಿದ ಕರ್ಮವನ್ನು ಊಟ ಮಾಡೋದು ಅಷ್ಟ. ಅವು ಹತ್ತಿಸ್ಕೊಂಡು ಆದ್ರೆ ಅವು ಪುಣ್ಯ ಇಲ್ಲ. ಯಾಕ್ರಿ? ಯಾರನ್ನಾರು ಒಗದು ಕೊಂದ್ರೆ ಅವಕ್ಕೇನು ಪಾಪ ಇಲ್ಲ. ದನ ಕರ ಅವೆಲ್ಲ ಏನು ಮಾಡೋದು? ಪಶು ವೃತ್ತಿ ಅದೆಲ್ಲ. ಇಲ್ಲಿ ಮಾಡಿದ ದಾಖಲಾತಿ ಐತಿ ಮನುಷ್ಯನ ಜನ್ಮದಾಗ. ಅದಕ್ಕೆ ಭಾಳ ನಾವು ಎಚ್ಚರದಿಂದ ಇರಬೇಕು. ನಮ್ಮ ನಿಜ ಸ್ವರೂಪವನ್ನು ಮುಟ್ಟು ಮಠ ಇದರ ಅಭ್ಯಾಸ ನಿರಂತರವಾಗಿ ನಡಿಬೇಕು. ಬ್ರಹ್ಮಸೂತ್ರ ಹಿಡಿದು ಅಭ್ಯಾಸ ಮಾಡೋದನ್ನ ಜಾತ್ರೆ ಅಂತ. ಅವಾಗ ನಿನಗೆ ಮುಕ್ತಾಯ ಆಕೈತಿ, ಇದರಿಂದ ಬಿಡುಗಡೆ. ಪುನಃ ಬರ್ದಂಗೆ ಆಕೈತಿ. ಇನ್ನೇನು ಬರಬಾರ್ದಪ್ಪ ಇಲ್ಲ ಅಂತ ಅನುಲಿ ಉಂಡಿ ಅದ್ರ ಅನುಭವ ಆತ ಅಂದ್ರೆ ಪುನಃ ಯಾಕೆ ಬರ್ತಾನ್ರಿ ಅವ? ಹೋಗಾನ ಮರ ಅಲ್ಲಿ ನುಕ್ಕಿ ಅಂತಾನೆ. ಅದು ಹೊಡಿಬೇಕಲ್ಲ ನಮ್ಗೆ. ಮತ್ತು ಅಜ್ಞಾನ ಮುಸಿಗ್ಬಿಟ್ಟೈತಿ ಅದ್ರಾಗ. ಮತ್ತು ಅದ್ರಾಗ ಬೀಳ್ತಾನೆ ಹೊಳ್ಳೆ ಹುಟ್ಟಿಟ್ಟು ಅದ್ರಾಗ ಬರೋದು ಹನಿಕೆ ಆಗ್ತದೆ. ಆಸಕ್ತಿ ಏನು ಮಾಡ್ತೈತಿ ಅದು ನಮ್ಮ ಜನ್ಮಕ್ಕೆ ಹಾಕ್ತೈತಿ. ಅದ್ರಾಗ ಪ್ರೀತಿ ಐತಿ ಅಲ್ಲಿ ಹೇಳ್ಕೊಂಡು ಹೋಗಿ ಹುಟ್ಟಾಕಸ್ತೈತಿ. ಅಂಥ ವಾತಾವರಣದೊಳಗೆ ಜನ್ಮ ಬರ್ತೈತಿ. ಯೋಗ ಅಂದ್ರೆ ಏನನ್ನ ನಮಗೇನು ಬೇಕಾಗೈತಿ ಅದನ್ನು ಹೊಂದೋದು. ನಮಗೇನು ಪ್ರತಿಯೊಬ್ಬರಿಗೂ ಸುಖ ಶಾಂತಿ ಬೇಕಾಗೈತಿ. ಸುಖದೊಡನೆ ಸಮರಸ ಹೊಂದುವುದನ್ನು ಯೋಗ. ಯೋಗ ಚಿತ್ತವೃತ್ತಿ ನಿರೋಧ. ಮನುಷ್ಯನ ಹರಿದಾಟ ಎಲ್ಲ ಬಂದಾದಾಗ ಅದು ಯೋಗ ಆನಂದದ ಅನುಭೂತಿ ಆಕೈತಿ ನಮಗೆ. ಮನಸ್ಸು ಸುಮ್ಮನೆ ಇದ್ದಾಗ,
ಮನುಷ್ಯನ ಹರಿದಾಟ ಬಂದಾದಾಗ ಯೋಗ. ಅದು ವಿಚಾರದಿಂದ ಶಾಶ್ವತ ಆಕತಿ. ಪ್ರಾಣ ಬಿಗಿ ಹಿಡಿಯೋದ್ರಿಂದ ಅದು ಶಾಶ್ವತವಾಗಿ ಅದು ಯೋಗ ಅಲ್ಲ. ಮೂಡ್ಲೋರಿಗತೆ ಕೈಕಾಲು ಮಡಚ್ಕೊಂಡು ಆಸನ ಹಾಕೋದು, ಯಾಕ್ರಿ ರೇಚಿಕ ಕುಂಭಕ ಮಾಡೋದು ಅದು ಯೋಗ ಅಲ್ಲ. ಅದರಿಂದ ಚಿತ್ತವೃತ್ತಿ ನಿರೋಧ ಆಗಲು ಯಾಕೆ ವಾಸನ ಮುಗ್ನ್ಯಾನ ಗಾಡಿ ಒಳಗಿಲ್ಲ, ಮನಸ್ಸಿನ ಒಳಗದವು. ವಿಚಾರದಿಂದ ಅವನ್ನೆಲ್ಲ ನಾಶ ಮಾಡ್ಕೊಂಡಾಗ ಚಿತ್ತವೃತ್ತಿ ಆತ್ಮಭಾವದಲ್ಲಿ ನಿಲ್ಲಿಸಲಿಕ್ಕೆ ಬರ್ತದೆ. ಇದಕ್ಕೆ ಯೋಗ ಅಂತ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಪಾತಂಜಲಿ ಋಷಿಗಳು ಅದನ್ನ ಹೇಳ್ಯಾರ ಅವರು. ಅದ್ರ ಖಬರ್ ಯಾರಿಗೈತೆ ಹೇಳಿ? ನಾವು ಕೈಕಾಲು ಮುಡಿಸೋದು ಯೋಗ ಅಲ್ಲ. ನಾವು ಶಾರೀರಿಕ ಸದೃಢತೆಗಾಗಿ ಮಾಡೋದಷ್ಟೇ ಕೆಲಸ. ಮನುಷ್ಯನ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಮೂಲ ಇರುವಿನ ಕಡೆ ಲಕ್ಷ ಕೊಡು. ಯಾವ ವಿಷಯ ಬೇಕಾ ತೋರಿಕೆ ಕಡೆ ಲಕ್ಷ ಕೊಡೋಂಗಿಲ್ಲ. ಮನಸ್ಸು ಚಚ್ಚಲಕ್ಕೈತೆ, ಅದ್ರ ಕಡೆ ಲಕ್ಷ ಕೊಟ್ಟೆ ಅದ್ರ ನೆಮ್ಮದಿ ಇದ್ದ ನೆಮ್ಮದಿ ಹಾಳು ಮಾಡ್ಕೊತಿ. ಅದ್ರ ಕಡೆ ಲಕ್ಷ ಕೊಡ್ದಂಗೆ ಇರುವಿನ ಕಡೆ ಯಾವಾಗಲೂ ಲಕ್ಷ ಕೊಟ್ಟೆ ಅಂದ್ರೆ ವಿಚಾರದಿಂದ ಅದರ ನೆನವನ್ಯಾಗ ಬಿಡಿದಂದ್ರೆ ನಿನಗೆ ಅದು ಯೋಗ ಅನ್ನಿಸ್ತದೆ. ಯೋಗ ಅಂದ್ರೆ ಕೂಡ ಸುಖದೊಡನೆ ಸಮರಸ ಹೊಂದುವುದು ಯೋಗ ಅಂತ. ಯೋಗಿ ಕುಲ ಅಂದ್ರೆ ಅದರ ಚಿಂತನದೊಳಗೆ ತೊಡಗಿದವ, ಆ ಅಭ್ಯಾಸದೊಳಗೆ ಅವನು ತೊಡಗಿರ್ತಾನ, ಅವನು ಯೋಗಿ ಕುಲದವ ಅಂತ. ಯಾರು ಇದರ ಅಭ್ಯಾಸದಾಗ ತೊಡಗಿರ್ತಾರೆ ಅವರೆಲ್ಲರೂ ಯೋಗಿ ಕುಲದವ. ಭಯಗ್ರಸ್ತವಾದಂಥ ವಿಷಯಾದಿಗಳಿಂದ ಸುಖಿ ಆಗ್ಬೇಕಂತ ಎಲ್ಲರೂ ಪ್ರಯತ್ನ ನಡೆಸಿವಿ ನಾವು. ಸಾಕಷ್ಟು ದುಃಖ ಭಯದಿಂದ ಕೂಡಿದಂತಹ ವಿಷಯ ವಸ್ತು. ಇವು ಸುಖ ಕೊಡ್ತಾವಂತ ಇವುಗಳು ಬೆಣ್ಣೆ ಹತ್ತಿ. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂದ. ಅದು ಸುಖ ಎಲ್ಲಿದೆ? ನಿನ್ನ ಸುಖನ ಅದು ಗೊತ್ತಾಗ್ಲಿಕ್ಕೆ ಅದರಿಂದ ಐತೆ ಅಂತ ಭ್ರಾಂತಿ ಆಗೈತೆ ನಿನಗೆ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದ ತೋರುವಂಥ ಸುಖ ಅದು ವಿಷಯದ್ದಲ್ಲ, ನಿನ್ನದನ್ನು ತಿಳುವಳಿಕೆ ಗಟ್ಟಿ ಆದಾಗ ಅದರ ಮ್ಯಾಗಿನ ವ್ಯಾಮೋಹ ಹೋಗ್ತೈತಿ. ಅದರಾಗ ಸಿಗ್ತೈತಿ ಅಂತ ತಿಳ್ಕೊಂಡು ಅದರ ಬೆನ್ನು ಹತ್ತಿ ತಿರ್ಗಾಕತಿ. ಸತ್ಸಂಗದಿಂದ ಇದೆಲ್ಲ ನಮಗೆ ಹೊಡಿತೈತಿ. ಯಾವುದು ಹಿಡಿಬೇಕು, ಯಾವುದನ್ನು ಬಿಡಬೇಕು, ತ್ಯಾಜ್ಯ ಯಾವುದು, ಗ್ರಾಹ್ಯ ಯಾವುದು ಎಂಬ ವಿಚಾರ ನಮ್ಮಲ್ಲಿ ಜಾಗೃತ ಆಕತಿ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ ನಿರಂತರ ಸತ್ಸಂಗದ ತೊಡಗಿದಾಗ ಇಂಥ ಸಂಸ್ಕಾರ ನಿನ್ನಲ್ಲಿ ಗಟ್ಟಿ ಆಕತಿ. ಅವಾಗ ನಿನ್ನ ಜೀವನ ಉತ್ತರೋತ್ತರ ಇದರ ಕಡೆ ಸಾಗ್ತೈತೆ. ಅವಾಗ ಉನ್ನತ ಸ್ಥಿತಿಯನ್ನು ಮುಟ್ಟುವವರೆಗೂ ಅದಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಶ್ರೇಷ್ಠವಾದದ್ದು ಯಾವುದು, ಕನಿಷ್ಠ ಆದದ್ದು ಯಾವುದು ಅಂತ ಅವಾಗ ಹೊಡಿತೈತೆ ನಾವು ಸತ್ಸಂಗದೊಳಗೆ ತೊಡಗಿದಾಗ. ಅಸಾರ ವಸ್ತುವಾದ ಈ ದೃಶ್ಯ ಸಂಸಾರವನ್ನು ವಿಚಾರ ಮಾಡುವುದರಿಂದ ಏನೂ ಲಾಭವಾಗಲಾರದು. ಹೌದು, ಇದರ ಚಿಂತನೆಗಳ ಕಾಲ ಕಳೆದು ಏನು ಲಾಭ ಹೊಂದಿದೆ? ತಲೆತಲಾಂತರದಿಂದ ವಂಶ ಪರಂಪರೆ ಇದರಾಗ ಕಾಲ ಕಳೆದು ಏನು ಲಾಭ ಮಾಡ್ಕೊಂಡೆ? ವಿಷಯ ಚಿಂತನ, ವಿಷಯ ಭೋಗ, ಬರೇ ಇದ ಸುದ್ದಿಯಾಗ ಕಾಲ ಕಳೆದು ಏನು ಹೊಂದಿದೀಪ ನೀನು? ಹುಟ್ಟಿ ಬಂದು ಏನು ಲಾಭ ಮಾಡ್ಕೊಂಡೆ? ಬಾಳೆ ಸುದ್ದಿಯಾಗ ಕಾಲ ಕಳೆದು ಎಲ್ಲ ವ್ಯರ್ಥ ಆತಲ್ಲ ನೀನು. ನಿನಗೆ ಏನು ಬೇಕಾಗೈತಿ ಅದರ ನೆನವನ್ಯಾಗ ಏನಾರ ಕಾಲ ಕಳೆದೆ ನೀನು? ನಮ್ಗೆ ಯಾವ್ದು ಬ್ಯಾಡಾಗೈತಿ ಅದರ ನೆನವನ್ಯಾಗ ಕಾಲ ಕಳೆದ, ವಿಷಯ ಚಿಂತನೆಯೊಳಗೆ ಕಾಲ ಕಳೆದೆ. ವಿಷಯ ಚಿಂತನೆ ಕಾಲ ಕಳೆದವರು ಯಾರು ನೆಮ್ಮದಿಯಿಂದ ಅದ ಹೇಳಿ? ವಿಷಯ ಚಿಂತನೆಯನ್ನು ಬಿಟ್ಟು ಆತ್ಮಚಿಂತನೆ ಕಾಲ ಕಳೆದವರು ಯಾರು ದುಃಖಿಗಳಾಗ್ಯಾರ? ಏನಾರ ಮಾಡಕ್ ಹೋಗಿ ಆರಾಮ್ ಕಳ್ಕೊಂತೀನಿ. ಏನು ಮಾಡ್ಲೇ ಇದ್ದಾಗ ನಿನಗೆ ಆರಾಮ್ ಗೊತ್ತಾಗೈತೇವೆ, ಏನಾರ ಮಾಡಿದಾಗ ಗೊತ್ತಾಗೈತೇವೆ. ಎಚ್ಚರಿಕೆಯೊಳಗೆ ಏನೆಲ್ಲ ಮಾಡಿ ಧನುವ ಹೊಂದಿದ್ದಿಲ್ಲ, ಮಾಡೋದ್ರಿಂದ ಧನು ಆತಿಲ್ಲ. ಏನು ಮಾಡಲೇ ಇದ್ದಾಗ ಧನು ಎಲ್ಲಿ ಆಗ್ಬೇಕು ನಿನಗೆ? ಬರೀ ಇದನ್ನ ಮಾಡೋದು, ವಿಷಯಗಳ ಸಂಗ್ರಹ, ವಿಷಯ ಭೋಗ ಮಾಡೋದು ಮಾಡಿದೆ. ಎಚ್ಚರಿಕೆ ಒಳಗೆ ನಿದ್ದೆ ಹೆಚ್ಚಾಗಿ ಏನು ಮಾಡಿದೆ? ಅಲ್ಲಿ ಯಾವ ವಿಷಯ ಸಂಗ್ರಹ ಇಲ್ಲ, ವಿಷಯ ಭೋಗನೂ ಇಲ್ಲ. ಅವಾಗ ಆರಾಮಿತ್ತೋ ಏನು ಎಚ್ಚರಿಕೆಯಾಗ ಆರಾಮಿತ್ತು? ಸಂಕಟದ ಅವಸ್ಥೆ ಯಾವುದು? ಎಚ್ಚರಿಕೆ ಅವಸ್ಥಾನೋ ನಿದ್ದೆ ಅವಸ್ಥಾನೋ? ಅಲ್ಲಿ ತಿಳಿಯಲೇ ಏನು ಮಾಡಲೇ ಆರಾಮಿದ್ದೆ. ಅಲ್ಲಿ ತಿಳಿದಿದ್ರೆ ಅದು ಶಾಶ್ವತವಾದ ಸ್ಥಿತಿ ಅಂತ ಅದಕ್ಕೆ ಅಂತ. ತಿಳಿದ ನಿದ್ದೆಯೊಳಗಿನ ಸ್ಥಿತಿ ನಿನಗೆ ನೆನಪಿಗೆ ತೊಗೊಂಡಿರಕ್ಕಿದೆ. ಏನಾರ ಮಾಡಿದರೆ ನೆಮ್ಮದಿ ಇಲ್ಲ. ಮನಸ್ಸು ಮಿಸಿಗಿದ್ರೆ ಆರಾಮ ಕಳ್ಕೊತೈತಿ.
ಮನಸ್ಸು ಮಿಸಿಕೆ ಆಡಲಿಲ್ಲ ಅಂದ್ರೆ ಆರಾಮಿನ ಅನುಭವ ಎಲ್ಲರಿಗೆ ಆಕೈತಿ. ನಮ್ಮಪ್ಪಗೆ ಮನಸ್ಸು ಮಿಸಿಕಿದಾಗ ಸಮಾಧಿ ಹತ್ತೇವು, ಮನಸ್ಸು ಮಿಸಿಕ್ಲಿಕ್ಕೆ ಸಮಾಧಿ ಹತ್ತೇವು ಶಿವಾನಂದ ಅಜ್ಜವ್ರಿಗೆ. ಮನಸ್ಸು ಮಿಸುಕದಂಗೆ ಮಾಡೋದ ಯೋಗ. ಮನಸ್ಸು ಮಿಸುಕದಂಗೆ ಮಾಡೋದ ಯೋಗ. ಮಾಡ್ಬೇಕಾದ್ರೆ ವಾಸನೆಗಳ ಎಲ್ಲ ಕಳ್ಕೊಂಡ್ರು ಅವರು. ಮನಸ್ಸು ಮಿಸುಕದಂಗೆ ಮಾಡ್ಬೇಕಾತಂದ್ರೆ ಒಳಗೆ ವಾಸನೆ ಇದ್ವು ಅಂದ್ರೆ ಅವೆಲ್ಲ ತುಂಬಿಕೊಂಡಿದ್ವು ಅಂದ್ರೆ ಮನಸ್ಸು ಮಿಸಿಗಾಟ ಮತ್ತಟ್ಟು ಹೆಚ್ಚಾಕೈತಿ. ಮನಸ್ಸಿನಾಗಿದ್ವು ಅಂದ್ರೆ ಮನಸ್ಸು ಚಂಚಲಕೈತಿ. ಅವಿದ್ದಾಗ ಮಿಸಿಗಾಡಕ್ಕೆ ಚಲೋ ಆಕೈತಿ. ಅದು ವಾಸನೆ ನಾಶ ಆದ್ಮ್ಯಾಗ ಮನಸ್ಸಿನ ಮಿಸಿಗಾಟ ಬಂದಕೈತಿ. ಅವಾಗ ಎಲ್ಲರಿಗೂ ಅನುಭವ ಕೊಡ್ತೈತಿ. ಅದಕ್ಕೆ ವಾಸನೆ ನಾಶ ಮಾಡ್ಬೇಕು. ಇವ ಭೋಗ ವಾಸನೆಗಳು ಪೂರ್ಣ ನಾಶ ಆದಾಗ ಮನುಷ್ಯನ ಮಿಸಿಗಾಟ ಬಂದಕೈತಿ. ಅವಾಗ ಈ ಸೂತ್ರ ಆನಂದದ ಸೂತ್ರ ನಮಗೆ ಹತ್ತೈತಿ. ಆ ಸೂತ್ರ ಹತ್ತು ಮಟ ನಾವು ಪ್ರಯತ್ನ ಮಾಡಬೇಕು. ಎಲ್ಲ ಬಿಟ್ಟರು ಅಹಂಕಾರ ಬಿಡುವುದು ಭಾಳ ಬಿಗಿಯದ ರೀ. ಬಿಟ್ಟೇನಿ ಅನ್ನೋದನ್ನು ಬಿಡು ಅಂದ. ಬಿಟ್ಟೇನಿ, ಅದನ್ನು ಬಿಟ್ಟೇನಿ, ಇದನ್ನು ಬಿಟ್ಟೇನಿ ಅಂತ ಎಲ್ಲಾನು ಹಿಡ್ಕೊಂಡು ಕುಂತೀನಿ. ಅದನ್ನು ಬಿಡು. ಬಿಟ್ಟೇನನ್ನೋದನ್ನು ಬಿಡು. ಏನ ತ್ಯಜಿಸಿ ತತ್ತೆಜ. ಏನು ಬಿಟ್ಟೇನೆ ಅನ್ನೋದನ್ನು ಬಿಡು ಅಂತ ಚುಡಾಲ ರಾಣಿ ಶಿಖಿಧ್ವಜ ಮಹಾರಾಜನಿಗೆ ಅದನ್ನು ಹೇಳಿದ್ರು. ರಾಜ್ಯವನ್ನು ಬಿಟ್ಟೇನೆ, ಸುಂದರವಾದ ಹೆಂಡತಿಯನ್ನು ಬಿಟ್ಟು ಬಂದೀನಿ, ನನಗೆ ಯಾಕೆ ಆಗವಲ್ದು ಅಂತ ಪ್ರಶ್ನೆ ಮಾಡ್ತಾನೆ ರಾಜ. ಬಿಟ್ಟೇನನ್ನೋದನ್ನು ಹಿಡ್ಕೊಂಡು ಕುಂತೀನಿ ಮನಸ್ಸಿನಾಗ, ಅದಕ್ಕೆ ನಿನಗೆ ಆಗವಲ್ದು. ನಿನಗೆ ಇಷ್ಟು ವರ್ಷ ನೀರು ತಪಸ್ಸು ಮಾಡಕ್ಕೆ ಬಂದು ಅರಮನೆ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಇಲ್ಲಿ ಬಂದು ಸೇರಿದಂದ್ರು ನಿನಗೆ ಆಗವಲ್ದು. ಯಾಕೆ ಆಗವಲ್ದು ಅಂದರೆ ಬಿಟ್ಟೇನನ್ನೋದು ಅಭಿಮಾನಿನ ಅಹಂಕಾರ ಅದ ನೀನು ಅದು ಬಿಟ್ಟೆನಂದರು ಬಿಡದಿ ಮಾಯೆ, ಬಿಟ್ಟೆನನ್ನೋದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂತ ಅಕ್ಕ ಮದೇವಿ ಕೂಡ ಹೇಳ್ಯಾಳ ಅದನ್ನು. ಹೌದಿಲ್ಲ? ಬಿಟ್ಟೇನಿ ಅನ್ನೋದು ಹಿಡಿದದ್ದು ಯಾವುದು ಬಿಡೋದು ಯಾವುದು? ನೀ ಯಾರು? ನಾ ಹಿಡದವನು ಅಲ್ಲ, ಬಿಡವನು ಅಲ್ಲ. ಅದ ನಾನು ಬಿಟ್ಟೇನೆ ಅನ್ನೋದು ನಾನು, ಹಿಡದೇನನ್ನೋದು ನಾನು ಹಿಡ್ಕೊಂಡು ಕುಂತೆ. ಅದಕ್ಕೆ ನಿನಗಿದು ಆಗವಲ್ದು. ಅದಕ್ಕೆ ಹಿಡಿದದ್ದು ನಾ, ಬಿಟ್ಟದ್ದು ಯಾವುದು ಹಿಡಿದದ್ದು ಯಾವುದು ನೀ ಯಾರು ನೋಡ್ಕೋ. ಅದ ನಾನನ್ನು ತಿಳ್ಕೊಂಡು ಬಿಟ್ಟದ್ದನ್ನು ನಾನು ತಿಳ್ಕೊಂಡು ಕುಂತಿ. ಅದಕ್ಕೆ ನಿನಗೆ ಆಗವಲ್ದು. ಬಿಟ್ಟದ್ದು ನೀನಲ್ಲ, ಹಿಡಿದದ್ದು ಯಾವ್ದಾರ ಬಿಟ್ಟಿದ್ದಿತ್ತು, ಯಾವ್ದಾರ ಹಿಡಿದಿದ್ದಿತ್ತು, ನನಗೇನು ಸಂಬಂಧ? ನಾ ಬೇರೆನ ಅದೇನ ತಿಳ್ಕೊ. ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ. ನಾ ಯಾವಾಗಲೂ ಪರಿಪೂರ್ಣ ಸ್ವರೂಪನಾಗಿದ್ದೀನಿ. ಹಿಡಿಯುವುದಿಲ್ಲ, ಬಿಡುವುದಿಲ್ಲ. ಎಲ್ಲೈತಿ? ಹಿಡಿಯುವುದು ಬಿಡುವುದಿಲ್ಲ ಮನಸ್ಸಿನೊಳಗೆ ಐತಿ. ಮನಸ್ಸಿನಾಗ ಹಿಡದೈತಿ, ಮನಸ್ಸಿನಾಗ ಅದು ಬಿಡ್ತೈತಿ. ಆದರೆ ಅಭಿಮಾನ ಹಿಡ್ಕೊಂಡು ಕೂತಿ, ಅದು ಅಹಂಕಾರ. ಅದನ್ನು ತ್ಯಾಗ ಮಾಡುವುದು. ಬಿಟ್ಟೇನಿ ಅನ್ನೋದನ್ನು ಬಿಡು, ಹಿಡದೇನನ್ನೋದನ್ನು ಬಿಡು ಅಂತ. ಹಿಡದೇನನ್ನೋದು ಬಿಟ್ಟು ಎರಡನ್ನ ತ್ಯಾಗ ಮಾಡಿದಾಗ ನಿಮಗೆ ಅನುಭವ ಬರ್ತದೆ. ಅಹಂಕಾರ, ಮಮಕಾರ, ನಾನು ನನ್ನದು ಅನ್ನೋದು ಹಿಡ್ಕೊಂಡು ಕುಂತಿಯಲ್ಲ. ಹಿಡ್ಕೊಂಡು ಕುಂತದ್ದ ನಾನು ಅಂತ ತಿಳ್ಕೊಂಡು ಬಿಡುದನ್ನ ನಾನು ಅಂತ ತಿಳ್ಕೊಂಡೆ. ಹಿಡಿದು ನೀನಲ್ಲ, ಬಿಟ್ಟು ಹಿಡಿದದ್ದು ಯಾವುದು, ಬಿಟ್ಟದ್ದು ಯಾವುದು, ನೀ ಯಾರು ನೋಡ್ಕೊ. ಹಿಂಗೆಲ್ಲ ವಿಚಾರ ಮಾಡಿದ ಸಂಬಂಧವನ್ನು ತಪ್ಪಿಸ್ಕೊಂಡಾಗ ನಿಮಗೆ ಅನುಭವ ಬರ್ತದೆ. ವಿಷಯ ಚಿಂತನದಲ್ಲಿ ತಲ್ಲೀನಾದವಾಗ ವೃತ್ತಿ ಬ್ರಹ್ಮಾಕಾರ ಎಂದು ಆಗುತ್ತೆ. ವಿಷಯದ ಆಕಾರಕ್ಕೈತಿ, ಬ್ರಹ್ಮಾಕಾರ ಇಲ್ಲಿ ಅವು ಬ್ರಹ್ಮಾಕಾರ ಕೊಂಡ್ಕೊಂಡಿರ್ತೈತಿ. ಮನುಷ್ಯನಲ್ಲಿ ರಾಗದ್ವೇಷಾದಿಗಳನ್ನು ಬಾಹ್ಯ ಸಾಧನಗಳಿಂದ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯೈತೇನೋ? ಸಾಧ್ಯನೇ ಇಲ್ಲ. ಕಳ್ಕೊಳಕ್ಕಾಕೈತೇನು? ಹೊರಗೇನಾರ ಮಾಡಿದೆ ಗಂಟಿ ಬಾರಿಸಿರ, ಧೂಪ ದೀಪ ಹಾಕಿರ, ಊದಿನ ಕಡ್ಡಿ ಬೆಳಗಿರ, ಹೊಗೆ ಹಾಕಿರ ಹೊಕ್ಕವ ಮನುಷ್ಯನೊಳಗಿನ ರಾಗದ್ವೇಷಗಳು. ಅದನ್ನು ಮಾಡ್ಕೋತ ಕೂತ್ರೆ ಎಷ್ಟು ಜನ ಎಲ್ಲ ಮಾಡೇ ಮಾಡ್ತಾರ. ಮಂತ್ರ ಅಂತಾರ, ಏನೇನು ಸುಟ್ಗಾಡ ಅಂತ ಹೋಗ್ಯಾವ ನಿನಗೆ ಹೋಗುದು. ನಾವು ಯಾಕೆ ಉದಯಗ್ಯಾವು? ಅದಕ್ಕೆ ಕಾರಣ ಹುಡುಕ್ಬೇಕು. ಅದನ್ನ ವಿಚಾರದಿಂದ ಹೊಡೆದು ಹಾಕೋ ಪ್ರಯತ್ನ ಮಾಡ್ಬೇಕು ಹೊರತು ಬಾ ಒಂದು ಕಡೆ ಬರೀ ಒಂದು ಕಡೆ ಅಂತಂದ್ರೆ ಎಲ್ಲಿದಾವು ಮನಸ್ಸಿನೊಳಗದಾವ. ಯಾಕೆ ಉದಯಗ್ಯಾವ? ತಪ್ಪು ತಿಳುವಳಿಕೆಯಿಂದ ಅವು ಸುಖ ಕೊಡ್ತಾವಂತ ಅವು ವಾಸನ ತಯಾರಾಗ್ಯಾವ. ಹೌದಿಲ್ಲ? ಅವನು ಬೆಂಕಿ ಊದಿನ ಕಡ್ಡಿ ಹಚ್ಚಿರ ಹೊಕ್ಕವನ ವಾಸನವು, ಧೂಪ ದೀಪ ಹಾಕಿರ ಹೊಕ್ಕವನವು ಹೊಕ್ಕದೇನು? ಈ ಜಡವಾದ ಬೆಂಕಿ ಹಚ್ಚಿರ, ಬೆಳಕು ಹಚ್ಚಿರ, ಕತ್ಲ ಅಜ್ಞಾನ ಹೊಕ್ಕತೆ ನಿನಗೆ ಹೋಗುದಿಲ್ಲ. ಜ್ಞಾನ ಜ್ಯೋತಿ ಅಂದ್ರೆ ಅರಿವಿನ ಜಾಗೃತೆಯನ್ನು ನಾವು ಹೊಂದಬೇಕಾಗಿದೆ. ಎಷ್ಟು ನೀ ಇಂಥ ಸೂರ್ಯಪ್ರಕಾಶಕ್ಕೆ ಅದು ಅಜ್ಞಾನ ಹೋಗುದಿಲ್ಲ. 100 ಕೋಟಿ ಸೂರ್ಯರು ಹುಟ್ಟಲಿ, 100 ಕೋಟಿ ಚಂದ್ರರು ಹುಟ್ಟಲಿ,
ಜ್ಞಾನಿಗಳ ನುಡಿಗಳಿಂದಲ್ಲದೆ ಅಜ್ಞಾನದ ಕತ್ತಲೆ ಹರಿಯಲಾರದು. ತನ್ನ ದಿವ್ಯ ಜ್ಞಾನ ಆತ್ಮಜ್ಞಾನದ ದೃಷ್ಟಿ ನಮ್ಮಲ್ಲಿ ಜಾಗೃತ ಆಗಬೇಕು. ನಾವು ಯಾರಿದ್ದೀವಿ ಅನ್ನುವಂಥ ಅನುಭವ ನಮಗೆ ಜಾಗೃತ ಆದಾಗ ಈ ಅಜ್ಞಾನದ ಕತ್ತಲೆ ಎಲ್ಲ ಹೋಗ್ಬಿಡ್ತೈತಿ. ಅವಾಗ ಇದರಿಂದ ಮಾಡಲ್ಪಡ್ತಕ್ಕಂಥ ವ್ಯವಹಾರ ಎಲ್ಲ ಅದು ಬಂದಾಗ್ಬಿಡುತ್ತೆ. ಜಗತ್ತೆಲ್ಲ ಅಜ್ಞಾನದೊಳಗೆ ಬಿದ್ದು ಹೊಳ್ಯಾಡ್ಲಿಕ್ಕತ್ತದ. ಜಗತ್ತಿನ ವ್ಯವಹಾರ ಎಲ್ಲ ಅಜ್ಞಾನದೊಳಗೆ ನಡೆದ ಅಧ್ಯಾಸದೊಳಗಿನ ವ್ಯವಹಾರ ಇದು. ಜಗತ್ತಿನ ವ್ಯವಹಾರ ಅಂದ್ರೆ ಅಧ್ಯಾಸ ಮೂಲೋ ಈ ವ್ಯವಹಾರ. ಅದಕ್ಕೆ ಈ ಅಧ್ಯಾಸ ಅಥವಾ ಅಜ್ಞಾನವನ್ನು ನೀ ಕಳ್ಕೊಂಡೆ ಅಂದ್ರೆ ಈ ವ್ಯವಹಾರ ನಡೀತದೆ. ಜಗತ್ತಿನ ಗದ್ದಲ ಇಲ್ಲ ಅಲ್ಲಿ. ಯಾವ ಲೋಕದ ಅವರು ಇಲ್ಲ ಅಲ್ಲಿ. 3 ಲೋಕದ ನಮ್ಮಪ್ಪ ನಮ್ಮವುಗಳು ಯಾರು ಇಲ್ಲ ಅಲ್ಲಿ. ನೀ ಕಲ್ಪಿಸ್ಕೊಂಡು ಕುಂತೀಯ ಇದನ್ನು. ಬ್ರಹ್ಮದಾನ, ವಿಷ್ಣು ಅದಾನ, ದೇವಿ ಅದಾಳ, ಗಣಪತಿ ಐತೆ, ಶಕ್ತಿ ಅದಾಳ, ಏನೇನು ಕಲ್ಪಿಸ್ಕೊಂಡು ಏನು ಹೆದರು ಕಾರಣ ಇಲ್ಲ. ನೀವು ಯಾವಿಲ್ಲ. ನಿನ್ನ ಕಲ್ಪನಾದಾಗ ತೋರಿ ಅವೆಲ್ಲ ನಿನ್ನ ಕಲ್ಪನೆಯ ತೆರೆಗಳು. ಹರಿಹರ ಬ್ರಹ್ಮರು ನಿನ್ನ ಕಲ್ಪನೆಯ ತೆರೆಗಳು ಅಂತ ಎಷ್ಟು ಬೆದರಿ ಅಲ್ಲ. ವಿಷ್ಣು ಅದಾನ, ಇರ್ಭದ್ರದಾನ, ದೇವಿ ಅದಾನ, ಶಕ್ತಿ ಅದಾನ. ನಿನ್ನ ಕಲ್ಪನಾದಾಗ ಕಲ್ಪಿಸ್ಕೊಂಡು ನಿನ್ನ ಆಧಾರದ ಮೇಲೆ ಅವೆಲ್ಲ ತೋರಿ ಅವು. ಅದ್ರ ನಿನ್ನ ಅವಲಂಬಿಸ್ಕೊಂಡು ಅವದ ಹೊರತು ಅವುಗಳನ್ನು ಅವಲಂಬಿಸ್ಕೊಂಡು ನೀನಿಲ್ಲ. ನಿನ್ನ ಕಲ್ಪನಾದಾಗ ತೋರಿ ಒಂದು ಅವಸ್ಥೆ ಒಳಗೆ ಅವ್ನು ಕಲ್ಪನೆ ಮಾಡ್ಕೊಂಡು ಒಂದು ಗುಂಪಿನಾಗ ಮತ್ತೊಂದು ಗುಂಪಿನಾಗ ಅವು ಇಲ್ಲ ಇದ್ರೆ ಎಲ್ಲರಿಗೂ ಇರ್ಬೇಕದು. ಹೌದಿಲ್ಲ? ಎಲ್ಲರಿಗೂ ಗೊತ್ತಿದ್ದದ್ದು ಎಲ್ಲರಿಗೂ ಬೇಕಾದದ್ದಕ್ಕೆ ದೇವರು ಅಂತಾರ. ನೀವು ಬೇಕಾದದ್ದು ಕಲ್ಪಿಸ್ಕೊಂಡು ಆಕಾರ ಕಲ್ಪಿಸ್ಕೊಂಡು ಹೆಣ ದೇವರು ಗಂಡದವ್ರು ಮಾಡ್ಕೊಂಡು ಕುಂತೆ ಅದು ದೇವ್ರು ಅನ್ನೋದು. ಪುರುಷ ತಂತ್ರ ಅಲ್ಲ, ಅದು ವಸ್ತು ತಂತ್ರದ. ನಿನಗೆ ಬೇಕಾದಂಗೆ ಕಲ್ಪಿಸ್ಕೊಂಡದಲ್ಲ, ಅದ ಭಾವಿಸ್ಕೊಂಡಂಗೆ ಇದ್ದದ್ದು ದೇವರಲ್ಲ. ಎಲ್ಲ ಭಾವನೆಗಳನ್ನು ಕಲ್ಪನೆಗಳನ್ನು ಮೀರಿದ್ದದ್ದು, ಜಗತ್ತಿನ ಎಲ್ಲ ಜನರಿಗೆ ಗೊತ್ತಿದ್ದದ್ದು, ಎಲ್ಲರಿಗೂ ಬೇಕಾದದ್ದು. ಅದಕ್ಕೆ ದೇವರು ಅಂತ. ನೀ ಕಲ್ಪಿಸ್ಕೊಂಡು ಇವನ್ನೆಲ್ಲ ಗುಡಿ ಗುಂಡಾರ ಕಟ್ಕೊಂಡು ಕುಂತೀಯ, ಅದಕ್ಕೆ ದೇವರು ಅಂತೇಳಿ. ಅದು ಎಂದೂ ದೇವರಾಗಲ್ಲ. ಮೂರ್ಖವ. ಗುಡಿ ಗುಂಡಾರಗಳಲ್ಲಿ ದೇವರನ್ನು ಹುಡುಕ, ಅವರು ಮೂರ್ಖರು ಅಂತ. ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತದೆ. ಅದಕ್ಕೆ ಮೂರ್ಖ ಜನರ ಸಮೂಹದಿಂದ ದೂರ ಇರಕ್ಕೆ ಕಲಿಬೇಕು ಅಂತ. ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತದೆ. ಅದೇ ವಾತಾವರಣದೊಳಗಿದ್ದೀವಿ ಅಂದ್ರೆ ನಮಗೂ ಅದ ಶಕ ತಗೊಂತೈತಿ. ಮಾಡಿ ಮಾಡಿ ನಾವು ಹಂಗೆ ಹಾಕೊಂಡು ಕುಂದಿರ್ತೀವಿ. ಅದು ಸಹವಾಸದ ಫಲ. ಅಂತ ವಿಚಾರವಂತರ ಸಂಘ ಮಾಡಿದ್ರೆ ಹೆಂಗೆ ಗೊತ್ತಾಕಿತ್ತು ನಿನಗೆ, ನಿಜದ ಅನುಭವ ನಿನಗಾಕಿತ್ತು. ಈ ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡಿಬಿಟ್ಟು. ಅದಕ್ಕೆ ಇಂಥ ಮೂರ್ಖ ಜನರ ಸಮೂಹದಲ್ಲಿರೋದಕ್ಕಿಂತ ಅಡವಿಯಲ್ಲಿರುವುದು ಲೇಸು ಅಂತ. ಅದರಿಂದ ಆದಷ್ಟು ಜಡಬುದ್ಧಿ ಜಡಸಂಗದಿಂದ ದೂರ ಇರಕ್ಕೆ ಕಲಿಬೇಕು ಅಧ್ಯಾತ್ಮ ಸಾಧಕ. ಅವಾಗ ಇದನ್ನು ಅಭ್ಯಾಸ ಮಾಡಕ್ಕೆ ಬರ್ತೈತೆ. ನಾ ಅಲ್ಲೇ ಇದ್ಕೊಂಡು ಮಾಡ್ತೇನೆ ಅಂದ್ರೆ ಹೇತ್ರ ಅಡಿ ಮಾಡ್ಕೊಂಡು ಸೈ. ಅಭ್ಯಾಸದ ಶಿವೊಳಗೆ ನೀನು ಸಂಘವನ್ನು ಬಿಡಬೇಕು. ಸ್ಥಾನ ಪ್ರತ್ಯಾಹಾರ ಬೇಕು. ಹೌದಿಲ್ಲ? ಜಗ ಬಿಡದ ಹೊರತು ನಿಮ್ಮಪ್ಪ ಸತ್ತು ನಿಮ್ಮವು ಗುಟ್ಟು ಕುಂತರು ಹತ್ತುದಿಲ್ಲ ಅಂತಿದ್ರು ಅವ್ರು. ಅಲ್ಲೇ ಇದ್ಕೊಂಡು ಹೇತ್ರ ಅಡಿ ಮಾಡಿರಿ ಸೈ. ಎಲ್ಲ ನಾವು ಅಲ್ಲೇ ಮಾಡ್ಬೇಕು. ಅಲ್ಲೇ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ನಿನಗೆ ಬೇಕಲ್ಲ. ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಎಲ್ಲಿದ್ದರೂ ನಡಿತೈತಿ ನಿನಗೆ. ಒಂದಕ್ಕಿಂತ ಪೂರ್ವದಲ್ಲಿ ಅದನ್ನು ಲಾಗು ಮಾಡ್ಕೊಳಕ್ಕೆ ಹೋದ್ರೆ ಹೊಂದಿದ ಮ್ಯಾಗಿನ ಮಾತು. ಹೊಂದಿದ ಮ್ಯಾಗ ಎಲ್ಲಿದ್ದರೂ ನಡಿತೈತಿ ನಿನಗೆ. ಮನೆಯೇನು ಮಠವೇನು ನೆನೆಯುವವಗೆ ಮನೆಯೇನು ಮಠವೇನು, ನೆನೆಯದವನು ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞ. ಹೊಂದಿದ ಮ್ಯಾಗಿನ ಮಾತು ದೊಡ್ಡಪ್ಪ. ಒಂದಕ್ಕಿಂತ ಪೂರ್ವದಲ್ಲಿ ಹೆಣದ ಮುಂದೆ ಕುಂತ್ರೆ ಅಳು ತಪ್ಪೋದಿಲ್ಲ. ಅಳಕ್ಕೆ ಶುರು ಮಾಡ್ತೀವಿ ಆಕೈತೆ ನಿನಗೆ. ಸುಮ್ಮನೆ ಕುಂಡ್ರಾಗ ಹೆಣ ನೋಡಿದ ಕೂಡಲೇ ಹಂಗೆ ವಿಷಯ ಮಧ್ಯೆ ಆಗಿದ್ದು ಸುಮ್ಮನೆ ಇರೋಕ್ಕಾಕೈತಿ. ಸುಮ್ಮನೆ ಇಟ್ಕೊಂಡು ಕುಂಡ್ರಾಕೈತೆ. ತಿನ್ನೋ ವಸ್ತು ಇದ್ದು ಅಂದ್ರೆ ಒಂದಿಷ್ಟ ತತಾಯಿಲ್ ನೋಡೋಣ ಅಂತೀವಿ. ಮಾತು ಯಾಕ್ರಿ ನೋಡ ಬೀಳ್ಬೇಕಂತೀವಿ. ಹಂಗೆ ಅನಿಕೆ ಹಾಕ್ಬೇಕಂತ ಮುಟ್ಬೇಕಂತೀವಿ. ಯಾಕ್ರಿ ಮೋಷನ್ ಮಾಡ್ಬೇಕಂತೀವಿ. ಇವನ್ನೆಲ್ಲ ಅದಕ್ಕೆ ಪೂರ್ಣ ಸ್ಥಿತಿ ಅದ್ರ ಮ್ಯಾಗಿನ ವ್ಯಾಮೋಹವನ್ನು ಕಳೆದ ಮ್ಯಾಗ ಅದು ಏನಿದ್ರು ನಿನಗೆ ಬಾಧೆ ಆಗೋದು. ಏನಾದರೂ ಪೂರ್ಣ ಸ್ಥಿತಿಯನ್ನು ಪಡೆದ ಅನುಭವ ಮಾಡ್ಕೋ. ಅವಾಗ ಎಲ್ಲಿದ್ರು ನಡಿತೈತಿ ನೀನು. ಅದಕ್ಕೆ ಅಭ್ಯಾಸದ ಒಳಗೆ ಅದ್ರ ಕಡೆ ವಿಘ್ನಕ್ಕವು ಇದನ್ನು ಅನುಸಂಧಾನ ಮಾಡಿ ಕೊಡೋದಿಲ್ಲ. ಅದು ಬರೀ ಅದ ಹೆಸರಲ್ಲ. ಅದಕ್ಕೆ ಜಗ ಬಿಡಬೇಕಾಗೈತಿ. ತನ್ನ ಊರಿನಿಂದ ನಿಜವಾದ ಸಾಧಕ ಇದ್ದ 12 ಹರದಾರಿ ದೂರ ಇರ್ಬೇಕಂತ ಇರ್ತದೆ ನಿಯಮ. ಅದು 12 ಹರದಾರಿ ಅಂದ್ರೆ ಎಷ್ಟಾಗುತ್ತೆ? ಅವಾಗ ಹರದಾರಿ ಅಂತ ಬರ್ತಿತ್ತು. ಹೌದಿಲ್ಲ?
12 ಹರದಾರಿ ಅಂದ್ರೆ ಎಷ್ಟು ಕಿಲೋಮೀಟರ್ ಆಯ್ತು? ಹಾಂ, ಒಂದು ಹರದಾರಿ 36-40 ಕಿಲೋಮೀಟರ್ ದೂರ ಇರ್ಬೇಕು ಬಿಟ್ಟು ಅಂದ್ರೆ ಅದ್ರ ವ್ಯಾಪ್ತಿ ಹತ್ತದಲ್ಲ. ಈಗ ಫೋನ್ ಅದಾವ, ಎಲ್ಲಿ ಇದ್ರು ನೀನು ಬಿಡುದಿಲ್ಲ. ಫೋನ್ ಅದಾವ ಈಗ, ಹೊಡೆದಾರ ಅಂದ್ರೆ ತೀರ್ನಿ, ಎಲ್ಲಿದ್ರು ನೀನು ಬರ್ತೈತಿ. ಹೌದಿಲ್ಲ? ಎಲ್ಲಿ ಕುಂತರು ನಿನ್ನ ಸಮಾಧಾನ ಇಲ್ಲ ಈಗ. ಹೌದಿಲ್ಲ? ಅದಕ್ಕೆ ಫೋನು ಪಾನು ಎಲ್ಲ ಸ್ವಿಚ್ ಮಾಡಿ ಇಟ್ಕೊಂಡು ತಣ್ಣಗೆ ಅದ್ರ ಗೊರವಿ ಕೈ ಬಿಟ್ಟು. ಹೌದಿಲ್ಲ? ಸವಾಸ ಬಿಟ್ರೆ ನಿನಗೆ ಕೆಲಸ ಆಕೈತೆ ನೋಡಿ, ಇಲ್ಲದ ಗದ್ಲದ. ಹೌದಿಲ್ಲ? ಅದಕ್ಕೆ ನಮಗೆಲ್ಲ ಬಿಟ್ಟು ಆರಾಮಿರ್ಬೇಕಂದ್ರೆ ಎಲ್ಲ ಕೈ. ನಿದ್ದೆ ಬಂದಾಗ ಯಾವ ಫೋನು ಎಲ್ಲಿ ತೆಗಿಯೋ ಮಾಡ ಇಡೋದನಂತಿ. ಹೌದಿಲ್ಲ? ಮುಂಜಾನೆ ನೋಡೋನು ಇಡೋದನಂತಿ. ನಿದ್ದೆ ಬಂದವ ಅದನ್ನೇ ಯಾಕೆ ಮಾಡಕ್ಕೆ ಹೋಗ್ತೇವೆ ನಾವು? ಮಾಡಕ್ಕೆ ಹೋಗೋದು ನಾವು ನಿದ್ದೆ ಬಂದವ. ಹಂಗೆ ಉತ್ಕಟ್ಟಿಗೆ ಇಚ್ಛಾ ಇದು ಸುದ್ದಿ ಅದಕ್ಕೆ ಬೇಕಾಗಿತ್ತು ನಮಗೆ. ಯಾವ ಮಹಾತ್ಮ ಜಗತ್ತಿನ ಸುದ್ದಿಯ ಕಾಲು ಕಳೆದಾರ ಹೇಳ್ರಿ? ಜಗತ್ತಿನ ಸುದ್ದಿ ನಮ್ಗೆ ಬೇಡಪ್ಪ ಅಂತ. ಬಾಳೆ ಸುದ್ದಿ ತೆಗೆದ್ರೆ ಏನು ಕೆಲಸ ಐತಿ? ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ ಅನ್ನೋರು ಇದ್ರಾಗ ಒಬ್ಬರ. ಈ ಚಾಲವಕ್ಕಿಂತ ಮೊದಲು ಬರೀ ಅದೇ ಸುದ್ದಿ, ಇದು ಬಿಟ್ಟ ಮ್ಯಾಗೂ ಅದೇ ಸುದ್ದಿ. ಇದನ್ನ ಕೇಳಿದ್ರಾಗ ಇದ್ರ ನೆನಪು ಮಾಡ್ಕೊಂತ ಇರಕಾಕೈತೇನ? ಇದ್ರ ಕಡೆ ಎಲ್ಲ ಕೊಟ್ಟಾಗ ಉಳಿತೈತಿ. ಕೇಳಿದ್ದು ನೆನಪಿಟ್ಟುಕೊಂಡಾಗ ಅದನ್ನ ಮನನ ಮಾಡಕ್ಕೆ ಬರ್ತೈತಿ. ಯಾಕಾಗ್ಬೋದು ಅಂದ್ರೆ ಇದು ಬೇಕಾಗಿಲ್ಲ ನಮ್ಗೆ. ಮತ್ತೇನಾರ ತೆಗಿನಿ ಬಾಳೆ ಸುದ್ದಿ ಎಷ್ಟು ನೆನಪಿಟ್ಕೋತಿ ಅದನ್ನ, ಇದು ಬೇಕಾಗಿಲ್ಲ. ಎಷ್ಟು ಬರ್ಕೊಂಡ್ರು ಇದು ನೆನಪು ಉಳಿಬಾರ್ದು. ಬರ್ದಿಟ್ಟಾನ ಎಲ್ಲ ಮಾಡ್ಯಾನ, ಅದರ ಮನಸ್ಸಿನಾಗ ಉಳಿಬಾರ್ದು. ಎಲ್ಲ ಬೇಕಾಗಿಲ್ಲ. ಹೆಂಡತಿ ಹೆಸರು ಗಂಡನ ಹೆಸರು ಬರ್ಕೊಂಡಿರ್ತೀಯ, ಒಮ್ಮೆ ಹೇಳಿದ್ರೆ ಸಾಕು ನೋಡು ಹೆಂಗೆ ಹೇಳ್ತೀವಿ. ಸತ್ತ ಮ್ಯಾಗು ದೆವ್ವಾಗಿ ಸೋಯ್ತು ಅದನ್ನ ನೆನಪು, ಇಂಥದ್ದು ಹೆಸರು ಐತೆ ಅಂತ. ಯಾಕಂದ್ರೆ ಬೇಕಾಗೈತಿ ನೋಡಿ. ಅದಕ್ಕೆ ಬೇಕಾದಿತ್ತಂದ್ರೆ ಅದನ್ನ ನೆನಪು ಉಳಿತೈತಿ. ಕೇಳಿದ ಮ್ಯಾಗ ಒಲವಿನಿಂದ ಅದನ್ನು ಚಂದ ಕೇಳಿದನ, ನೀ ಬರ್ಬೋದು ಅವಶ್ಯಕತೆನೇ ಇಲ್ಲ. ಅದ್ರ ಚಂದ ಕೇಳಿಕಲ್ಲ ನೀ ಬರ್ಕೊಂಡ್ರೆ ಏನು ಮಾಡೋ ಮತ್ತು ಕೆರ್ಕೊಳಕ ಹೋಗಾವ ಅಂತಿದ್ರು. ಅದು ಬರ್ಕೊಂಡು ಏನು ಮಾಡವ ಮತ್ತು ಕೆರ್ಕೊಳಕ ಹೋಗವ, ಬರೀ ಅದನ್ನೇ ಮಾಡವ. ಮತ್ತು ಇಂದ್ರಿಯ ಚಟದ ಆ ಚಟಾದಿನ ಹಾಕೊಂಡು ಅದನ್ನೇ ಮಾಡ್ಕೊತ ಹೋಗವ. ಬಾಳೆ ಅಂದ್ರೆ ಏನ್ರಿ? ಅದು ಚಟದ ವ್ಯವಸ್ಥೆ. ಹೌದಿಲ್ಲ? ಇಂದ್ರಿಯಗಳ ಮಜಾ ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ಬಾಳೆ ಅಂದ್ರೆ. ಬಾಳೆದಾಟ ಎದ್ರ ಸಂಬಂಧ ಹುಡಿಪ ಅಂದ್ರೆ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಅದರಿಂದ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸಿ, ಅದರಿಂದ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊರಿ. ಇದನ್ನ ಮಾಡ್ಕೊಂತ ಇದರಿಂದ ಸುಖ ಹೊಂದಿದವ್ರು ಯಾರದಾರ ಹೇಳಿ? ಬಾಳೆದು ಬೆಣ್ಣೆ ಹಚ್ಚಿ ಸುಖ ಹೊಂದಿದವ್ರು ಜಗತ್ತಿನೊಳಗೆ ಇತಿಹಾಸವನ್ನು ತೆಗೆದು ನೋಡ್ರಿ, ಒಬ್ಬರ ಅದರಿಂದ ಸುಖ ಹೊಂದಿದವರು. ಏನು ಶರೀರ ಚರಿತಾರ್ಥ ಕೀಟ್ ಬೇಕಟ್ಟು ಮಾಡ್ಕೊಂಡ್ರಿ ನಮ್ಮ ಕೆಲಸ ನಾವು ಮಾಡ್ಕೋಬೇಕಾಗಿತ್ತು. ಬರೀ ಅದನ್ನ ಮಾಡ್ಕೊತ ಕೊಡೋದು ನಮ್ಮ ಕೆಲಸ ಅಲ್ಲ. ಬರೀ ಬಾಳೆ ಬದುಕಿನ ಸುದ್ದಿಯ ಕಾಲ ಕಳೆದ ವ್ಯರ್ಥ ಆತಲ್ಲ ನಿನ್ನ ಜನ್ಮ. ಏನೂ ಲಾಭ ಇಲ್ಲ ಅದ್ರಾಗ. ಸುಖದ ಲಾಭ ಏನಾದ್ರು ಮಾಡ್ಕೊಟ್ಟೇನೆ ಅದ್ರಾಗ? ಬಾಳೆ ಮಾಡಿ ಒಂದು 4-9 ನೆಮ್ಮದಿಯಿಂದ ಅದಿಯೇನ? ಇಲ್ಲ ಅದ್ರಾಗ. ಎಲ್ಲಿ ಐತಿ ನಿನಗೆ ನೆಮ್ಮದಿ? ಅಂದ್ರೆ ನಿನ್ನಿಂದಲೇ ನಿನಗೆ ನೆಮ್ಮದಿ ಹೊರತು ಬಾಳೆದಿಂದನೇ ಇಲ್ಲ. ನಮ್ಮಪ್ಪ ಬಾಳೆ ಸುದ್ದಿ ಮಾತಾಡ್ತಿದ್ದಾನೆ ಯಾವ್ದಾರ ಮುಂದೆ. ನನ್ನ ಊರು, ನನ್ನ ಹೊಲ, ನನ್ನ ಮನೆ ಇಂಥವು ಒಂದು ಯಾವ ಸುದ್ದಿ, ನನ್ನ ಮಕ್ಕಳು ಇಂಥವು ತೆಗಿಲಿ ನಾವು. ಅದಿಲ್ಲ ಅದೇ ಅದಕ್ಕೆ ಅದ್ರಾಗ ಕಾಲು ಕಳೆದವ್ರು ಯಾರು ನೆಮ್ಮದಿಯಿಂದ? ಅದ್ರೆ ಬಾಳೆ ಸುದ್ದಿಯ ಕಾಲು ಕಳೆದವ ನೆಮ್ಮದಿಯಿಂದ ಯಾರ್ದಾರೆ? ಮುಂಜಾನೆ ಸಂಜೆ ಮಟ್ಟ ಬರೀ ಅದ ಚಿಂತೆ, ಊರು ಸಾವರಿ ಮಾಡ್ಕೊಂಡು ಕೆಲಸ ಇಲ್ಲ ಬಗ್ಗೆ. ಅದ ವೇಳೆ ನಿನ್ನ ಚಿಂತನದಾಗ ತರಗಿದ್ರೆ ದೇವ್ರು ಹಾಕಿದ್ದೀನಿ ನಾನು. ವ್ಯರ್ಥವೇ ಹೋತಲ್ಲ ವೇಳೆ ನಿನಗೆ. ಅದ್ರ ವಿಷಯ ಚಿಂತನದೊಳಗೆ ಕಾಲ ಕಳ ಸತ್ತು ಹೋತಲ್ಲ, ಆಯುಷ್ಯ ಎಲ್ಲ ವ್ಯರ್ಥ ಆತಲ್ಲ. ಅದಕ್ಕೆ ಇದು ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೊಂಡದ್ದಂದ್ರೆ ಇದೆ ಆತ್ಮಚಿಂತನೆ. ನಮ್ಮ ಚಿಂತನೆಗಳು ಕಳೆದ ವೇಳೆ, ಇಂದಿನ ದಿನವೇ ಶುಭ ದಿನವು, ಇಂದಿನ ವೇಳೆ ಶುಭ ವೇಳೆ ಅಂತ. ಇದ ಶುಭ ವೇಳೆ, ಇದ ಶುಭ ದಿನ. ಆತ್ಮಚಿಂತನೆಗಳು ಕಾಲು ಕಳೆದ ವೇಳೆನೇ ನಮ್ಗೆ ಸಾರ್ಥಕ ಆಗುತ್ತೆ. ಇದ ಒಳ್ಳೆಯ ವೇಳೆ. ಪಂಚಾಂಗದಾಗಿಲ್ಲ ಒಳ್ಳೆಯ ಸಮಯ. ಒಳ್ಳೆಯ ವಸ್ತುವಿನ ಕಡೆ ಯಾವಾಗ ನೀ ಲಕ್ ಕೊಡ್ತೀಯ ಅದು ಒಳ್ಳೆಯ ಸಮಯನ, ಶುಭ ಒಳ್ಳೆಯ ಮುಹೂರ್ತ. ಅದು ಪಂಚಾಂಗದ ಹುಡುಕಿರು ಸಿಗುವುದಿಲ್ಲ ಅದು ನೀವು ಮುಹೂರ್ತ. ಶುಭ ವಸ್ತು, ಒಳ್ಳೆಯ ವಸ್ತುವಿನ ಕಡೆ ಯಾವಾಗ ಲಕ್ ಕೊಡ್ತೀಯ ಅದು ಶುಭ ದಿನ. ಮಂದಿ ಕೇಳಕ್ ಹೋಗಿ ಚಲೋ ದಿನ ಪಂಚಾಂಗ ಕೇಳಕ್ ಹೋಗಿ ಒಳ್ಳೆ ಅದ್ರಾಗ ಚಲೋ ದಿನ. ಆ ಚಲೋ ದಿನ ನೋಡೇ ಮಾಡಿರ್ತೀವಿ. ರಂಡಿ ಯಾಕಕ್ಕ ಅಂದ್ರೆ ಮಾಡ್ತಾರಿಲ್ಲ. ಚಲೋ ದಿನ ನೋಡೇ ಮಾಡಿರ್ತೀವಿ, ಮುಹೂರ್ತ ನೋಡೇ ಇದನ್ನ ಹಾಕಿರ್ತೀವಿ. ಏನ್ಕೇನಾರ ಮಾಡಿದ ಕರ್ಮಕ್ಕನುಸಾರಾಗಿ ಬರ್ತಿರ್ತಾವು. ಚಲೋ ದಿನ ಮಾಡ್ಯಾನಂತ ಬಿಡ್ತಾವ. ಮಾಡಿದ ಕರ್ಮ ತಪ್ಪಿಸ್ಬೇಕಾಕತಿ.
ತಾವು ಮಾಡಿದ ಕರ್ಮ ಬಲವಂತನಾದರೆ ಚಲೋ ದಿನ ನೋಡ್ಯ ಇವ ಇದನ್ನ ಮಾಡ್ಯಾನ ಬಿಡಾಕತ್ತೇನೆ ಅದನ್ನು ಬೆನ್ನು ಹತ್ತಿದ್ದು ಬಿಡುದಿಲ್ಲ. ಅದು ಮಾಡಿದ ಕರ್ಮ ಯಾರನ್ನು ನೋಡಕ್ ಹೋಗುದಿಲ್ಲ. ಅದು ಘಟಿಸೈತಿ ಇರ್ತೈತಿ. ಜಟಿತ ಘಟೀತಿ ಗಿರಿ ಗೌವರೇಶು ಅಂತ. ಅದಕ್ಕೆ ನಿಜವಾಗಿ ಇದು ಮಾಡೋದಂತ ತಲೆ ಕೆಡಿಸ್ಬೇಕು ಹೋಗೋದಿಲ್ಲ. ಚಲೋ ದಿನ, ಚಲೋ ಮುಹೂರ್ತ, ಚಲೋ ಇದು ಆಯಾ ತಪ್ಪೈತಿ, ಏನೇನೇನೋ ಹೇಳ್ತಾನೆ. ನಿನ್ನ ಮೂಲ ನಿನ್ನ ಆಯಾ ತಪ್ಪೈತಿ, ಅಲ್ಲಿ ಕರ್ಮ ತಪ್ಪೈತಿ. ಅದಲ್ಲ ಏನು ಕರ್ಮಗಳನ್ನು ಮಾಡಿ ನೀ ಬೇಕಾದಂಗೆ ಸುದ್ದಿದ್ದ ಮನೆಯಾಗ, ಯಾಕ್ರಿ ಸುದ್ದಿ ಬೇಕಾದ ಎಲ್ಲ ಥರದ ಸುದ್ದಿದ್ದ ಮನೆಯಾಗ ಇಡಿಸಿರು ಕಾಡಾಟ ತಪ್ಪೋದಿಲ್ಲ ನಿನಗೆ. ಅದಲ್ಲ ನೀನ ಸುದ್ದಿಲ್ಲ, ನಿನ್ನ ಆಯನ ತಪ್ಪೈತಿ. ಆ ಮನಿ ಆಯಾ ನೋಡಕ್ ಹೊಂಟಾನ. ಅದಲ್ಲ ನಿನ್ನ ಸುದ್ದಿ ಇತ್ತಂದ್ರೆ ನೀ ಎಲ್ಲಿ ಇರ್ತೀಯ ಅಲ್ಲಿ ಆಯಾ ತಾನ ಸುದ್ದಾಕೈತೆ. ಅದು ಮನಿ ಸಹಿತ ಸುದ್ದಾಕೈತೆ. ಅದಲ್ಲ ವಾಸ್ತವ ನೋಡಕ್ ಹೊಂಟಾನ. ನಿನ್ನ ವಾಸ್ತವನ ಸರಿ ಇಲ್ಲ, ಆ ಮನಿ ವಾಸ್ತವ ನೋಡಕ್ ಹೊಂಟಾನ. ಅದಲ್ಲ ಮಂದಿಗೆಲ್ಲ ವಾಸ್ತವ ಹೇಳ ತಾ ಹ್ಯಾಕೆ ಗುಂಡು ಬಸ್ಕೊಂಡ ಒಗದ್ರಿಲ್ಲ ಅವಂಗ. ಹೋಟೆಲ್ನಾಗ ಹುಬ್ಬಳ್ಯಾಗಲ್ಲ, ಅದ ಇದ್ರಾಗ ಪ್ರೆಸಿಡೆಂಟ್ ಹೋಟೆಲ್. ಪ್ರೆಸಿಡೆಂಟ್ ಹೋಟೆಲ್ನಾಗ ಅವ್ ಕುಂತ ಜಾಗ ಇಲ್ಲೇ ಬಂದು ಸಾಯ್ತೇನೋ ಗೊತ್ತಾಗಿದ್ರ ಯಾಕ್ರಿ ಅಲ್ಲೇ ಕುಂದಿರ್ತಿದ್ದವ. ಹುಚ್ಚರ ಸಂತಿ ಜನರ ತಲೆಯಾಗ ಹೋಗಿ ಸಾಕಷ್ಟು ದುಡ್ಡು ಗಳಿಸಿದೆ, ಗುಡಿಸಿಗಾಡ ಗುಂಡಿಗೆ ಗುರಿ ಆತ. ಅದಲ್ಲ ಹುಚ್ಚರ ಸಂತಿ ಅದೆಲ್ಲ. ಅದಕ್ಕೆ ನಿನ್ನ ಆಯಾ ಬರಬ್ಬರಿ ಐತಿ ನೋಡ್ಕೊ. ನಮ್ಮ ಮೂಲ ಸ್ಥಾನದಲ್ಲಿ ನಾವು ಇದ್ರೆ ನಾವು ಭದ್ರ ಇರ್ತೇವೆ. ಸ್ಥಾನ ಪಲ್ಲಟ ಆತಂದ್ರೆ ಅದ್ರನ ನೀನು ನಿನ್ನ ಸ್ಥಾನದೊಳಗೆ ನೀ ನೆಲೆಯ ನಿತ್ಯ ಅಂದ್ರೆ ನೀ ಭದ್ರ ಇರ್ತಿ. ನಿನ್ನ ಸ್ಥಾನ ಯಾವ್ದು ನೋಡು, ಸ್ವಸ್ಥಾನ ಅಂದಾಗ ನೀ ಸ್ವಸ್ಥ ಇರ್ತಿ. ನಿನ್ನ ಸ್ಥಾನದೊಳಗೆ ನೀ ಇದ್ರೆ ಸ್ವಸ್ಥ ಇರ್ತಿ. ಸ್ವಸ್ಥ ಇದ್ದೀರಾ ಅಂತ ದುಡಿ ಒಳಗಂತ ಆರಾಮ ಇದ್ದೀರಾ ಅಂತ. ನೀನಾಗಿದ್ದಾಗ ಆರಾಮ ಇರ್ತೀನಿ. ನಿನ್ನ ಸ್ಥಾನದೊಳಗೆ ನೀ ಇದ್ರ ಸ್ಥಾನ ಪಲ್ಲಟ ಆತಂದ್ರೆ ಆರಾಮ್ ಕೆಡಿಸ್ಕೊಳ್ತೀನಿ. ಮನುಷ್ಯನ ಬೆನ್ನು ಹತ್ತಿ ನಿನ್ನ ಸ್ಥಾನ ಬಿಟ್ಟು ಅಡ್ಡಾಡಕತ್ತೀನಿ ಅಂತ. ಮೂಲ ನಿನ್ನ ಸ್ಥಾನಕ್ಕೆ ನೀ ಮರಳಿದಾಗ ನಿನಗಲ್ಲಿ ಸ್ವಸ್ಥ ಆರಾಮ ಇರ್ತೀನಿ ಅಂತ. ಪುನಃ ಅಲ್ಲಿಗೆ ತಿರುಗ್ಬೇಕು. ನೀ ಬೇಕಾದಷ್ಟು ಜನ್ಮ ತಿರುಗಿ ಕಡಿಕೆ ಅಲ್ಲಿಗೆ ಬಂದಾಗ ನಿನಗೆ ಸಮಾಧಾನ ಬಿಡು. सकल साधु संत महाराज